ಮಕ್ಕಳೇ, ಈ ಸಮಯದಲ್ಲಿ ನಿನ್ನ ದೇವರ ಜ್ಞಾನವನ್ನು ಕಲಿತುಕೊಂಡು ದೇವರಲ್ಲಿ ಭಯಭಕ್ತುಳ್ಳವರಾಗಿ ನಾವು ಸಾಗಿ ಹೋಗೋಣ. ಮತ್ತು ನಿನ್ನೆ ದಿನ ನಮ್ಮ ಕುಮಾರ ದಾವೀದ ಹೇಳಿದ್ದಾನೆ, ಮೊನ್ನೆ ದಿನದಲ್ಲಿ ರಜೆ ವಿರಾಮ ಕೊಟ್ಟಿದ್ದೀವಿ. ಇವತ್ತು ದೇವರ ವಾಕ್ ಕೇಳುವಂತ ಅವಕಾಶ ನನಗೆ ದೇವರು ಏರ್ಪಾಟ್ ಮಾಡಿದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಓಕೆ, ಪಾಠದಲ್ಲಿ ನಾವು ಹೋಗೋಣ. ಇವತ್ತಿನ ದಿನದಲ್ಲಿ ಯೇಸು ಕ್ರಿಸ್ತನೇ ಇಲ್ಲದಿದ್ದರೆ ಮನುಷ್ಯನಿಗೆ ಪಾಪವೇ ಹೋಗೋದಿಲ್ವಾ? ಯೇಸು ಕ್ರಿಸ್ತನೇ ಇಲ್ಲದಿದ್ದರೆ ಮನುಷ್ಯನಿಗೆ ಪಾಪವೇ ಹೋಗೋದಿಲ್ವಾ ಅನ್ನಂತ ವಿಷಯನ್ನ ನಾವಿವತ್ತು ಮಾತಾಡಿಕೊಳ್ಳೋಣ ಪ್ರಿಯರೇ. ನೀವೆಲ್ಲರೂ ಕೂಡ ಬಹು ಜಾಗೃತಿಯಿಂದ ವಾಕ್ಯವನ್ನು ಗಮನಿಸಬೇಕಾಗಿ ನಿಮ್ಮಲ್ಲಿ ನಾನು ಹೇಳಿಕೊಳ್ತಾ ಇದ್ದೇನೆ. ಯೇಸು ಕ್ರಿಸ್ತನೇ ಇಲ್ಲದಿದ್ದರೆ ಮನುಷ್ಯನಿಗೆ ಪಾಪವೇ ಹೋಗುವುದಿಲ್ವಾ ಅನ್ನಂತ. ಯಾಕಂದ್ರೆ ಇವತ್ತು ಜಗತ್ತಿನಲ್ಲಿ ಅನೇಕ ಜನರು ಅನೇಕ ರೀತಿಯಲ್ಲಿ ಪ್ರಶ್ನೆಗಳು ಮಾಡುವುದನ್ನು ನಾವು ನೋಡ್ತಾ ಇದ್ದೀವಿ. ಯೇಸು ಕ್ರಿಸ್ತನು ಈ ಲೋಕದ ರಕ್ಷಕನು, ಯೇಸು ಕ್ರಿಸ್ತನೇ ಪರಲೋಕಕ್ಕೆ ಮಾರ್ಗನು, ಯೇಸು ಕ್ರಿಸ್ತನೇ ನಿತ್ಯ ಜೀವವುಳ್ಳವನು, ಯೇಸು ಕ್ರಿಸ್ತನೇ ನಮಗೆ ಪ್ರಾಮುಖ್ಯ ಅಂತ ಹೇಳಿ ನಾವು ಮಾತಾಡಿಕೊಳ್ಳುವುದನ್ನು ಅನೇಕ ಅನ್ಯ ಜನರು ಈ ಮಾತುಗಳನ್ನು ಕೇಳಿ ಅವರಿಂದ ಬರುವಂತ ಪ್ರಶ್ನೆ ಏನಂತಂದ್ರೆ, ಯೇಸು ಕ್ರಿಸ್ತನೇ ಇಲ್ಲಂದ್ರೆ ಪಾಪ ಹೋಗೋದಿಲ್ವಾ? ಪಾಪ ಪರಿಹಾರಕ್ಕಾಗಿ ಯೇಸು ಕ್ರಿಸ್ತನೇ ಬೇಕಾಗಿತ್ತ ಅನ್ನಂತ ಹಲವಾರು ರೀತಿಯಲ್ಲಿ ಯೇಸು ಕ್ರಿಸ್ತನ ಮೇಲೆ ಮಾತಾಡುವುದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅದಕ್ಕಾಗಿ ನಾವು ಇವತ್ತು ಆತನು ಎಷ್ಟು ಶ್ರೇಷ್ಠನೋ, ಎಷ್ಟು ಪ್ರಾಮುಖ್ಯವಾಗಿರುವಾತನೋ, ಆತನು ಇಲ್ಲದಿದ್ದರೆ ಏನಾಗುತ್ತಿತ್ತು ಅನ್ನೋಂಥ ವಿಷಯನ ನಾವು ಕುಲಂಕುಷವಾಗಿ ಆಲೋಚನೆ ಮಾಡಿಕೊಳ್ಳೋಣ. ಯಾಕಂದ್ರೆ ಜಗತ್ತಿಗೆ ತಿಳಿಯದ ವಿಷಯ ಬೈಬಲು ಸ್ಪಷ್ಟವಾಗಿ ನೀಡುವಂತದ್ದಾಗಿದೆ. ಈ ಲೋಕದಲ್ಲಿ ಎಷ್ಟೋ ಗ್ರಂಥಗಳು ಬರೆದಿದೆ, ಅನೇಕ ಗ್ರಂಥಗಳು ಈ ಭೂಮಿ ಮೇಲೆ ಇದ್ದಾವೆ. 18 ಶಾಸ್ತ್ರಗಳು, 6 ವೇದಗಳಂತೇಳಿ ಬರ್ಕೊಂಡಿದ್ದಾರೆ ಮನುಷ್ಯರು. ಎಲ್ಲಾ ವೇದಗಳಲ್ಲಾಗಿರಬಹುದು, 18 ಶಾಸ್ತ್ರಗಳಲ್ಲಾಗಿರಬಹುದು, ಸರಿಸಾಟಿ ಇಲ್ಲದ ಪುಸ್ತಕ ಯಾವುದಂತಂದ್ರೆ ಸತ್ಯವೇದ. ಸತ್ಯವೇದನೇ ಹೇಳಬೇಕು ನಿಜವನ್ನು. ಸತ್ಯವೇದ ಹೇಳದಿದ್ರೆ ಅದು ಯಾವುದು ಕೂಡ ನಿಜ ಅಲ್ಲ ಅಂತ ನಾವು ಮೊದಲು ಗ್ರಹಿಸಿಕೊಳ್ಳಬೇಕು ಪ್ರಿಯರೇ. ಅದಕ್ಕಾಗಿ ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ, ಈ ಸಮಯದಲ್ಲಿ ನಾವು ಯೇಸು ಕ್ರಿಸ್ತನು ಎಷ್ಟು ಪ್ರಾಮುಖ್ಯವಾದಂತ ವ್ಯಕ್ತಿ ಅಥವಾ ಶಕ್ತಿ ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಂಡು ಕ್ರಿಸ್ತನಲ್ಲಿ ನಾವು ಭಯಭಕ್ತಿಯುಳ್ಳವರಾಗಿ ಜೀವನ ಮಾಡೋಣ ಪ್ರಿಯರೇ. ಈ ನಮ್ಮ ಭಾರತ ದೇಶಕ್ಕಾಗಿ, ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ತರುವುದಕ್ಕಾಗಿ ಅನೇಕರು ಪ್ರಾಣ ತ್ಯಾಗವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡುತ್ತೇವೆ. ಅನೇಕ ವ್ಯಕ್ತಿಗಳು ಭಾರತ ದೇಶದಲ್ಲಿ, ನಮ್ಮ ದೇಶದಲ್ಲಿ ನಾವಿದ್ದೀವಿ, ಆದ್ರೆ ನಮಗೆ ಸ್ವತಂತ್ರ ಇಲ್ಲ. ನಾವು ಇನ್ನೊಬ್ಬರ ಕೈಯಲ್ಲಿ ದಾಸತ್ವದಲ್ಲಿದ್ದೀವಿ. ಸುಮಾರು ಬ್ರಿಟಿಷರ ಕೈಯಲ್ಲಿ ನಾವು 200 ವರ್ಷಗಳ ಬಾನಿಸತ್ವದಲ್ಲಿ, ದಾಸತ್ವದಲ್ಲಿ ಇದ್ದಂತ ನಮ್ಮನ್ನು ಸ್ವತಂತ್ರಗಾರರಾಗಿ ಮಾಡುವುದಕ್ಕಾಗಿ, ನಮ್ಮ ದೇಶದಲ್ಲಿ ನಾವು ಸ್ವೇಚ್ಛೆಯಾಗಿ ಬಾಳುವುದಕ್ಕಾಗಿ, ಅವರಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ಅನೇಕರು ಪ್ರಾಣ ತ್ಯಾಗಗಳನ್ನೇ ಮಾಡಿದ್ದಾರೆ ಪ್ರಿಯರೇ. ಅನೇಕರು ತಮ್ಮ ಪ್ರಾಣಗಳನ್ನು ಕೊಟ್ಟಿದ್ದಾರೆ. ಗಾಂಧೀಜಿ ಆಗ್ಬಹುದು, ನೆಹರು ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್, ಇನ್ನು ಅನೇಕ ವ್ಯಕ್ತಿಗಳನ್ನ ನಾವು ನೋಡುತ್ತೇವೆ ಪ್ರಿಯರೇ. ಯಾಕೆ ಅಂತಂದ್ರೆ ಬ್ರಿಟಿಷರ ಪರಿಪಾಲನೆ ಒಳಗಡೆ ನಾವು ಅವರ ಕೈ ಕೆಳಗೆ ದಾಸತ್ವದಲ್ಲಿ ಇದ್ದುಕೊಂಡು ಅವರು ಹೇಳಿದ ಕೆಲಸಗಳನ್ನು ಮಾಡುತ್ತಾ ನಮ್ಮ ಬೆಳೆಗಳನ್ನು ಬೆಳೆದು ಅವರಿಗೆ ನಾವು ಕೊಟ್ಟು ಅವರ ಆಡಳಿತದಲ್ಲಿ ನಾವು ಇರುವುದನ್ನು ನಾವು ಗಮನಿಸ್ತೇವೆ ಪ್ರಿಯರೇ. ಅಂದ್ರೆ ಬ್ರಿಟಿಷರ ಕೈಯಿಂದ ಅವರ ಕೈಯಲ್ಲಿರ್ತಕ್ಕಂಥ ನಾವು ದಾಸತ್ವದಲ್ಲಿರ್ತಕ್ಕಂಥ ನಮ್ಮನ್ನು ಬಿಡಿಸುವುದಕ್ಕಾಗಿ ಅನೇಕರು ಪ್ರಾಣಗಳನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಗಮನಿಸುವಾಗ ಇವತ್ತು ಪ್ರಪಂಚ ಒಂದು ದಾಸತ್ವದಲ್ಲಿದೆ. ಅದು ಯಾರಿಗೆ ಗೊತ್ತಾಗ್ತಾ ಇಲ್ಲ ಪ್ರಿಯರೇ. ಇಂಡಿಪೆಂಡೆಂಟ್ ದೇಶಗಳು ನಮ್ಮವು ಅಂತೇಳಿ ಬಹಳಷ್ಟು ಜನ ಸಂಭ್ರಮ ಪಡ್ತಾ ಇದ್ದಾರೆ. ಪ್ರಪಂಚವೆಲ್ಲ ಕೂಡ ನಮ್ಮ ದೇಶ, ನಮ್ಮ ಸ್ವತಂತ್ರ ಅಂತೇಳಿ
ನಾವು ಕೆಲವು ವರ್ಷಗಳ ಹಿಂದೆ ನಾವು ಇಂತಿಂತವರ ಕೈಯಲ್ಲಿ ದಾಸತ್ವದಲ್ಲಿ ಇದ್ದೀವಿ, ಅವ್ರ ಕೈಯಿಂದ ನಾವು ಬಿಡಿಸಿಕೊಂಡು ಇವತ್ತು ನಾವು ಇಂಡಿಪೆಂಡೆಂಟ್ ಆಗಿದ್ದೀವಿ, ಸ್ವತಂತ್ರಗಾರರಾಗಿದ್ದೀವಿ. ನಾವು ಯಾರ ಕೈಯಲ್ಲಿ ಅಳುಕಿಲ್ಲ, ಯಾರ ಕೈ ಕೆಳಗೆ ಇಲ್ಲ, ನಾವು ಯಾರ ಕೈಯಲ್ಲಿ ದಾಸತ್ವದಲ್ಲಿ ಇಲ್ಲ ಅಂತೇಳಿ ಇಡೀ ಪ್ರಪಂಚವೇ ಮಾತಾಡಿಕೊಳ್ತಾ ಇದೆ. ಆದರೆ ಪ್ರಪಂಚವೆಲ್ಲ ಕೂಡ ಒಂದು ದಾಸತ್ವದಲ್ಲಿದೆ. ಅದು ಯಾವ ದಾಸತ್ವದಲ್ಲಿ ಅಂದ್ರೆ ಪಾಪವೆಂಬ ದಾಸತ್ವದಲ್ಲಿ, ಪಾಪಕ್ಕೆ ಒಳಗಾಗಿದೆ. ಪಾಪವು ಇವರ ಮೇಲೆ ಆಡಳಿತ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಪಾಪಕ್ಕೆ ಮೂಲ ಕಾರಣನಾಗಿರ್ತಕ್ಕಂಥವನು ಸೈತಾನನಿಗೆ ಪ್ರತಿಯೊಬ್ಬರು ಕೂಡ ಒಳಪಟ್ಟಿದ್ದಾರೆ. ಆ ಪ್ರತಿಯೊಬ್ಬರು ಕೂಡ ಯಾರ ದಾಸತ್ವದಲ್ಲಿದ್ದಾರಂತಂದ್ರೆ ಸೈತಾನನ ದಾಸತ್ವದಲ್ಲಿ ಇದ್ದುಕೊಂಡು ಪಾಪ ನಮ್ಮ ಮೇಲೆ ಪರಿಪಾಲನೆ ಮಾಡತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಪಾಪವು ನಮ್ಮ ಮೇಲೆ ಪರಿಪಾಲನೆ ಮಾಡ್ತಾ ಇದೆ, ದುಷ್ಟನ ನಮ್ಮ ಮೇಲೆ ಪರಿಪಾಲನೆ ಮಾಡ್ತಾ ಇದ್ದಾನೆ. ಇವರ ಕೈಯಿಂದ ನಾವು ಬಿಡಿಸಿಕೊಳ್ಳಬೇಕಾಗಿದೆ. ಇವರ ಕೈಯಿಂದ ನಾವು ಅಂದ್ರೆ ದುಷ್ಟತ್ವ ಕೈಯಿಂದ ನಾವು ಕಾಪಾಡಲ್ಪಡಬೇಕಾಗಿದೆ. ಯಾಕೆ ಕಾಪಾಡಲ್ಪಡಬೇಕು? ಯಾಕೆ ಪಾಪ ಮಾಡಿದ್ರೆ ಪರಲೋಕ ಹೋಗಲ್ವಾ? ಪಾಪ ಮಾಡಿದ್ರೆ ನಾವು ಈ ಲೋಕ ಅಂದ್ರೆ ಸತ್ತ ನಂತರ ನಾವು ದೇವರ ಬಳಿಗೆ ಹೋಗಲ್ವಾ ಅಂತಂದ್ರೆ, ಸತ್ತ ನಂತರ ನಾವು ದೇವರ ಬಳಿಗೆ ಹೋಗಲ್ಲ ಪ್ರಿಯರೇ. ಯಾಕೆ ಹೋಗಲ್ಲ ಅನ್ನೋಂಥದ್ದು ನಾವು ಮಾತಾಡಿಕೊಳ್ಳೋಣ. ಯಾಕೆ ಹೋಗಲ್ಲ? ಸತ್ತ ನಂತರ ನಾವು ಪರಲೋಕದಿಂದ ಬಂದಿದ್ದೇವೆ. ಯಾಕಂದ್ರೆ ಪ್ರಸಂಗಿ ಗ್ರಂಥ 12ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡೋಣ ಪ್ರಿಯರೇ. ಪ್ರಸಂಗಿ ಗ್ರಂಥ 12ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ಓದ್ಕೊಳ್ಳೋಣ. ಪ್ರಸಂಗಿ ಗ್ರಂಥ 7ನೇ ಅಧ್ಯಾಯ 12ನೇ ಅಧ್ಯಾಯ 7ನೇ ವಚನವನ್ನು ಓದಿಕೊಳ್ಳೋಣ. ಯಾರಾದರೂ ಸ್ಪಷ್ಟವಾಗಿ ನಿಮ್ಮಲ್ಲಿ ಓದಬೇಕಂತ ಅನಿಸಿದವರು ಚೆನ್ನಾಗಿ ಓದಿರಿ. ಮಣ್ಣು ಭೂಮಿಗೆ ಸೇರ ಇದ್ದಾಗುವುದು, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು ಎಂಬುದಾಗಿ. ಅಂದ್ರೆ ಸತ್ತ ನಂತರ ಈ ದೇಹ ಮಣ್ಣಲ್ಲಿ ಕಲಿತು ಹೋಗುತ್ತೆ, ಆತ್ಮ ದೇವರ ಬಳಿಗೆ ಸೇರುತ್ತೆ. ಇಲ್ಲಿ ಪಾಪ ಮಾಡಿದರೆ ಪುಣ್ಯ ಮಾಡಿದರೆ ಅಂತೇನು ಇಲ್ಲಲ್ಲ. ಒಟ್ಟ ಮನುಷ್ಯ ಸತ್ತ ನಂತರ ಎಲ್ಲಿಗೆ ಹೋಗ್ತಾನ ಅಂತ ವಾಕ್ಯ ಹೇಳ್ತಾ ಇದೆ. ಅಂದ್ರೆ ಸತ್ತನೆ ದೇಹ ಮಣ್ಣಲ್ಲಿ ಸೇರೋಗುತ್ತೆ, ಆತ್ಮ ತಾನು ದಯಪಾಲಿಸಿದ ದೇವರ ಬಳಿಗೆ ಸೇರುತ್ತೆ ಅಂತೇಳಿ. ಇವತ್ತು ಕ್ರೈಸ್ತರೆಲ್ಲರೂ ಕೂಡ ಹಿಂಗೆ ಅನ್ಕೊಂಡಿದ್ದಾರೆ. ಅದಕ್ಕಾಗಿ ನಿರ್ಭಯವಾಗಿ ಬದುಕ್ತಾ ಇದ್ದಾರೆ. ಇವತ್ತು ನನ್ನಲ್ಲಿ ಏನು ತಪ್ಪು ಇಲ್ಲ, ಒಂದ್ ವೇಳೆ ನಾನು ಏನಾದ್ರೂ ತಪ್ಪು ಮಾಡಿದ್ರು ಕೂಡ ಆತ್ಮ ಅಲ್ಲಿಂದೇ ಬಂದಿದೆ, ಅಲ್ಲಿಗೆ ಹೋಗುತ್ತೆ. ಯಾವ ಲೋಕದಿಂದ ಬಂದಿದೆ? ಪರಲೋಕದಿಂದ ಆತ್ಮ ಬಂದಿದೆ, ದೇವರ ಬಳಿಯಿಂದ ಆತ್ಮ ಬಂದಿದೆ. ಮತ್ತೆ ಅದೇ ಆತ್ಮ ಮತ್ತೆ ಸತ್ತ ನಂತರ ಎಲ್ಲಿಗೆ ಹೋಗುತ್ತೆ? ದೇವರ ಬಳಿಗೆ ಹೋಗುತ್ತಂತ ವಾಕ್ಯ ಹೇಳ್ತದಂತ ಹೇಳಿ ಪ್ರಸಂಗಿ ಗ್ರಂಥ 12ನೇ ಅಧ್ಯಾಯ 7ನೇ ವಚನವನ್ನು ತೋರಿಸಿ ಇವತ್ತು ಅನೇಕ ಜನರು ಭಯವಿಲ್ಲದ ಹಾಗೆ ಪಾಪ ಮಾಡುತ್ತಾ ಜೀವನವನ್ನು ಸಾಗಿಸುವಂತವರನ್ನು ನಾವು ನೋಡ್ತಾ ಇದ್ದೇವೆ ಪ್ರೀತಿಯೊಳಗ. ನಿಜವಾಗ್ಲೂ ಈ ವಚನವನ್ನು ನೋಡಿದಾಗ ಮಣ್ಣು ಮಣ್ಣಾಗುತ್ತೆ, ಆತ್ಮ ದೇವರ ಬಳಿಗೆ ಹೋಗುತ್ತೆ ಅಂದಾಗ ದೇವರ ಬಳಿಗೆ ನೆಟ್ಟಗ ಸೀದಾಗಿ ಹೋಯ್ತು ಅಂದ ಮೇಲೆ ಇನ್ನ ಈ ಲೋಕದಲ್ಲಿ ಈ ಬೋಧನೆಗಳು ಯಾಕೆ, ಬೈಬಲ್ಗಳು ಯಾಕೆ, ವೇದಗಳು ಯಾಕೆ, ಈ ಶಾಸ್ತ್ರಗಳು ಯಾಕೆ, ಧರ್ಮಶಾಸ್ತ್ರ ಯಾಕೆ? ಆಲೋಚನೆ ಮಾಡ್ರಿ ಪ್ರಿಯರೇ. ಬೋಧಕರು ಯಾಕೆ? ಖಂಡಿಸುವುದು ಯಾಕೆ? ಗದರಿಸುವುದು ಯಾಕೆ? ಇದೆಲ್ಲ ಯಾಕೆ ಬೇಕಾಗಿತ್ತು? ಸತ್ತ ನಂತರ ಮಣ್ಣು ಮಣ್ಣಾಗುವುದು, ಆತ್ಮ ದೇವರ ಬಳಿಗೆ ಹೋಗುವುದಂದ್ಮೇಲೆ ಇವೆಲ್ಲ ಬೋಧನೆಗಳು ಅವಶ್ಯನೇ ಇಲ್ಲಲ್ಲ ಪ್ರಿಯರೇ, ಅವಶ್ಯನೇ. ಅಂದ್ರೆ ಸತ್ತ ಆತ್ಮ ದೇವರ ಬಳಿಗೆ ಸೇರಬೇಕಾದ್ರೆ ಅದಕ್ಕೊಂದು ಅರ್ಹತೆ ಅಂತಕ್ಕಂಥದ್ದು ಬೇಕು. ಪರಲೋಕ ಸೇರಬೇಕಂದ್ರೆ ಅರ್ಹತೆ ಅಂತಕ್ಕಂಥದ್ದೇ ಬೇಕು. ಏನು ಅರ್ಹತೆ ಅಂತ ನಾವು ಆಲೋಚನೆ ಮಾಡಿದಾಗ ಪ್ರಿಯರೇ, ತಂದೆಯಾದ ದೇವರು ಜಗತ್ತನ್ನು ಉಂಟಾಗುವುದಕ್ಕಿಂತ ಮುಂಚಿತವಾಗಿ, ಆತನು ಮನುಷ್ಯರನ್ನು ಉಂಟು ಮಾಡುವುದಕ್ಕಿಂತ ಮುಂಚಿತವಾಗಿ, ಈ ಸೃಷ್ಟಿಯೇ ಉಂಟಾಗುವುದಕ್ಕಿಂತ ಮುಂಚಿತವಾಗಿ ಆತನು ಒಂದು ಆಲೋಚನೆಗಳನ್ನು ಇಟ್ಟುಕೊಂಡಿದ್ದಾನೆ. ಮನುಷ್ಯ ಬೇಕು ಅನ್ಕೊಂಡಿದ್ದಾನೆ. ಮನುಷ್ಯನ ಬೇಕಂದ್ರೆ ಸೃಷ್ಟಿ ಬೇಕು, ಸೃಷ್ಟಿಯಲ್ಲಿ ಮನುಷ್ಯನ ಇಡಬೇಕು. ಆ ಮನುಷ್ಯ ಬದುಕುವ ವಿಧಾನ, ಆ ಮನುಷ್ಯ ಜೀವಿಸುವಂತ ರೀತಿ ಹೆಂಗಿರ್ಬೇಕು ಅಂತ ಹೇಳಿ ದೇವರು ಮೊಟ್ಟ ಮೊದಲನೇದಾಗಿ ಆಲೋಚನೆ ಮಾಡಿಕೊಂಡು ನಮಗೆ ತಿಳಿಸಿಕೊಟ್ಟಿದ್ದಾನೆ ಪ್ರಿಯರೇ. ಅದು ಎಫೆಸದವರಿಗೆ ಬರೆದಂತ ಪತ್ರಿಕೆ, ಎಫೆಸದವರಿಗೆ ಬರೆದಂತ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನದವರೆಗೆ ನಾವು ಓದ್ಕೊಳ್ಳೋಣ ಪ್ರಿಯರೇ. 4ನೇ ವಚನದಿಂದ 6ನೇ ವಚನದವರೆಗೆ ನಾವು ಓದ್ಕೊಳ್ಳೋಣ. ನಾನು ಓದ್ತೀನಿ ನೋಡ್ರಿ ಪ್ರಿಯರೇ.
ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಏನಂತ ಆರಿಸಿಕೊಂಡಿದ್ದಾನಂತೆ, ಏನಂತ ಮನುಷ್ಯರನ್ನು ಸೃಷ್ಟಿ ಮಾಡಿದನಂತ ಹೇಳಿ ವಾಕ್ಯ ಹೇಳ್ತಾ ಇದೆ ಅಂದ್ರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು, ಪರಿಶುದ್ಧರು ದೋಷವಿಲ್ಲದವರು ಅಂದ್ರೆ ಮನುಷ್ಯರು ಎರಡು ವಿಧವಾಗಿ ಜೀವನ ಮಾಡಬೇಕಾಗಿದೆ ಭೂಮಿ ಮೇಲೆ. ಒಂದು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು, ಒಂದು ದೋಷ ಇಲ್ಲದವನಾಗಿ ಬದುಕಬೇಕು ಅಂತೇಳಿ. ಪರಿಶುದ್ಧನು ಯಾಕಂತಂದ್ರೆ ಪರಿಶುದ್ಧತ್ವ ಅಂತಕ್ಕಂಥದ್ದು ಯಾವುದಕ್ಕ ಹೋಲಿಕೆ ಆಗತ್ತಂದ್ರೆ, ಪರಿಶುದ್ಧತ್ವ ಆತ್ಮಕ್ಕೆ ಇರ್ತದೆ, ದೇಹಕ್ಕೆ ಪರಿಶುದ್ಧತ್ವ ಇರಲ್ಲ, ಆತ್ಮಕ್ಕೆ ಪರಿಶುದ್ಧತ್ವ ಇರ್ತದ. ಪರಿಶುದ್ಧತೆ ಅಂತಂದ್ರೆ ಆತ್ಮ ಪರಿಶುದ್ಧವಾದದ್ದು, ಕಲ್ಮಶವಿಲ್ಲದ್ದು, ಪವಿತ್ರವಾದದ್ದು. ಅದು ಅದಕ್ಕ ಕಲ್ಮಶ ಇಲ್ದಂಗೆ ನೋಡ್ಕೊಳ್ಬೇಕಾಗಿದೆ. ಯಾಕಂದ್ರೆ ಯೋಹಾನ ಬರೆಸುವಾರ್ತೆ 4ನೇ ಅಧ್ಯಾಯ 24ನೇ ವಚನ ಹೇಳ್ತದ, ಆ ದೇವರು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸುವರು ಸಹ ಆ ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಅಂದ್ರೆ ಮನುಷ್ಯ ಪರಿಶುದ್ಧನಾಗಿ ಬದುಕಬೇಕಾಗಿದೆ. ದೇವರು ಪರಿಶುದ್ಧನಾಗಿರುವುದರಿಂದ ಮನುಷ್ಯ ಪರಿಶುದ್ಧನವಾಗಿ ಇರಬೇಕು, ಪರಿಶುದ್ಧವಾಗಿರಬೇಕು. ಇದು ಯಾವಾಗ ಅನ್ಕೊಂಡಿದ್ದಾನೆ ಅಂದ್ರೆ ಜಗದುತ್ಪತ್ತಿಗಿಂತ ಮುಂಚಿತವಾಗಿ ಅನ್ಕೊಂಡಿದ್ದಾನೆ ಪ್ರಿಯರೇ. ಏನಂತ? ಮನುಷ್ಯರು ಪರಿಶುದ್ಧರಾಗಿ ಬದುಕಬೇಕು. ಯಾಕೆ ಮನುಷ್ಯರು ಪರಿಶುದ್ಧರಾಗಿರ್ಬೇಕಂದ್ರೆ ತಾನು ಇದ್ದ ಹಾಗೆ ಮನುಷ್ಯರು ಇರಬೇಕಂತ ಆಲೋಚನೆ ಪಟ್ಟಿದ್ದು ತಪ್ಪ. ತಾನು ಹೇಗಿದಾನೋ ಅದೇ ರೀತಿಯಲ್ಲಿ ಮನುಷ್ಯರು ಇರಬೇಕು ಅಂತ ಹೇಳಿ ಆಲೋಚನೆ ಮಾಡಿ ಮನುಷ್ಯರು ಪರಿಶುದ್ಧರಾಗಿ ಬದುಕಬೇಕಂತ. ಇನ್ನೊಂದು ಏನ್ ಹೇಳಿದಲ್ಲಿ, ದೋಷವಿಲ್ಲದವರು ಅಂತೇಳಿ. ದೋಷ ಯಾವುದಕ್ಕಿರುತ್ತ? ಶರೀರಕ್ಕ ದೋಷ ಅಂತಕ್ಕಂಥದ್ದು ಶರೀರಕ್ಕೆ, ಪರಿಶುದ್ಧತೆ ಅಂತಕ್ಕಂಥದ್ದು ಆತ್ಮಕ್ಕೆ. ಈ ಪರಿಶುದ್ಧತೆ ಮತ್ತು ದೋಷವು ಅಂದ್ರೆ ಶರೀರ ಮತ್ತು ಆತ್ಮ, ಈ ಎರಡು ನಿಶ್ಚಳವಾಗಿರಬೇಕು ಪ್ರಿಯರೇ. ದೇವರು ಅನ್ಕೊಂಡಂತ ರೀತಿಯಲ್ಲಿ ಎರಡನ್ನು ಕಾಪಾಡಿಕೊಳ್ಳಬೇಕು. ಈ ಎರಡು ದೇಹನ್ನ ದೋಷವಿಲ್ಲದಾಗಿ ಇಟ್ಟುಕೊಳ್ಳಬೇಕು, ಆತ್ಮನ ಪಾಪವಿಲ್ಲದಾಗಿ ಇಟ್ಟುಕೊಳ್ಳಬೇಕು, ಪರಿಶುದ್ಧತೆಯನ್ನು ಇಟ್ಟುಕೊಳ್ಳಬೇಕು. ಈ ಎರಡನ್ನ ಕಾಪಾಡಿಕೊಳ್ಳಬೇಕು. ಈ ಎರಡರಲ್ಲಿ ಕೂಡ ಕಲ್ಮಶ ಇರಬಾರ್ದು, ಈ ಎರಡರಲ್ಲಿ ಕೂಡ ಅಪವಿತ್ರತೆ ಅಂತಕ್ಕಂಥದ್ದು ಇರಬಾರ್ದು. ಈ ಎರಡರಲ್ಲಿ ಕೂಡ ಶುದ್ಧವಾದಂತದ್ದಾಗಿರಬೇಕು, ದೇವರು ಅನ್ಕೊಂಡಂತ ರೀತಿಯಲ್ಲಿ ಆತ್ಮ ಮತ್ತು ಶರೀರ. ಬೇಕಾದ್ರೆ ಒಂದು ವಚನ ತೋರಿಸ್ತಾನೆ ಪ್ರಿಯರೇ. ಕೊರಿಂಥದವರಿಗೆ ಬರೆದಂತ ಎರಡನೇ ಪತ್ರಿಕೆ 7ನೇ ಅಧ್ಯಾಯ ಪ್ರಾರಂಭ ವಚನ, 7ನೇ ಅಧ್ಯಾಯ ಪ್ರಾರಂಭ ವಚನವನ್ನು ನೋಡ್ಕೊಳ್ಳೋಣ ಪ್ರಿಯರೇ. ಕೊರಿಂಥದವರಿಗೆ ಬರೆದಂತ 2ನೇ ಪತ್ರಿಕೆ 7ನೇ ಅಧ್ಯಾಯ ಪ್ರಾರಂಭ ವಚನ. ಪ್ರಿಯರೇ, ಈ ವಾಗ್ದಾನಗಳನ್ನು ಇರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ ಅಂತ ಹೇಳ್ತಾ ಇದೆ ಪ್ರಿಯರೇ. ಅಂದ್ರೆ ಏನಾಗಿದೆ ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು, ಆತ್ಮಕ್ಕೂ ಮತ್ತು ಶರೀರಕ್ಕೂ ಕಲ್ಮಶ ಇದೆ. ಆತ್ಮ ಪರಿಶುದ್ಧತೆ ಇಲ್ಲ, ಶರೀರ ದೋಷತ್ವ ಅಂತಕ್ಕಂಥದ್ದು ತುಂಬಿಕೊಂಡಿದೆ. ನಿರ್ದೋಷಿಯಾಗಿಲ್ಲ ಮನುಷ್ಯ, ದೋಷಿಯಾಗಿದ್ದಾನೆ, ದೋಷಿಯಾಗಿ ಬದುಕ್ತಾ ಇದ್ದಾನೆ. ಇವತ್ತು ಮನುಷ್ಯರು ನೋಡ್ರಿ ಪ್ರಿಯರೇ, ಸಣ್ಣ ಪುಟ್ಟ ಅಲ್ಲ, ದೊಡ್ಡ ದೊಡ್ಡ ಪಾಪಗಳನ್ನು ಮಾಡ್ತಾರ, ಸಣ್ಣ ಸಣ್ಣ ಪಾಪಗಳನ್ನು ಮಾಡ್ತಾರ. ಪ್ರತಿಯೊಂದು ಪಾಪ ಕೂಡ ಮನುಷ್ಯನಲ್ಲಿ ತುಂಬಿಕೊಂಡಿದೆ ಪ್ರಿಯರೇ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ ಪಾಪ ಅಂತಕ್ಕಂಥದ್ದು ತುಂಬಿಕೊಂಡಿದೆ. ಅದಕ್ಕೆ ನಿರ್ದೋಷತ್ವ ಇಲ್ಲ, ಕಲ್ಮಶ ಇದೆ. ಆತ್ಮಕ್ಕೆ ಕಲ್ಮಶ ಇದೆ, ಆತ್ಮಕ್ಕೂ ಮತ್ತು ದೇಹಕ್ಕೂ ಎರಡಿಗೆ ಕಲ್ಮಶ ಇದೆ ಅಂತ ಹೇಳಿ ಇಲ್ಲಿ ವಾಕ್ಯ ಹೇಳ್ತಾ ಇದೆ. ಮತ್ತೊಂದ್ಸಲ ಓದ್ಕೊಳ್ಳೋಣ. ಏನಂದ್ರೆ, ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಎರಡನ್ನ ಶುದ್ಧಿ ಮಾಡಿಕೊಳ್ಳೋಣ. ಈ ದೇಹನ್ನು ಮತ್ತು ಆತ್ಮವನ್ನು ಶುದ್ಧಿ ಮಾಡಿಕೊಳ್ಳೋಣ. ಎರಡರಲ್ಲಿ ಕೂಡ ಕಲ್ಮಶ ತುಂಬಿದೆ. ಆತ್ಮದಲ್ಲಿ ಪರಿಶುದ್ಧತೆ ಇರ್ಬೇಕಿತ್ತು, ಆದ್ರೆ ಅದರಲ್ಲಿ
ಅಪವಿತ್ರತೆ ಅಂತಕ್ಕಂಥದ್ದು ಸೇರಿಕೊಂಡಿದೆ. ಶರೀರದಲ್ಲಿ ನಿರ್ದೋಷಿಯಾಗಿರ್ಬೇಕಾಗಿತ್ತು, ಆದ್ರೆ ದೋಷತ್ವವನ್ನು ತುಂಬಿಕೊಂಡಿದ್ದಾನೆ ಮನುಷ್ಯ ಇವತ್ತು. ಆದ್ರೆ ಎರಡರಲ್ಲಿ ಕಲ್ಮಶ ಆಗಿರುವುದರಿಂದ ಪವಿತ್ರತ್ವವನ್ನು ನಾವು ಸಂಪಾದಿಸಿಕೊಳ್ಳೋಣ, ಪ್ರಯತ್ನ ಮಾಡೋಣ ಅಂತ ಹೇಳಿ ಪೌಲನಾಗಿರ್ತಕ್ಕಂಥ ಭಕ್ತನು ಕೊರಿಂಥದವರಿಗೆ ಹೇಳ್ತಾ ಇದ್ದಾನೆ ಪ್ರಿಯರೇ. ಆದ್ರೆ ನಮ್ಮಲ್ಲಿ ಏನ್ ತುಂಬಿಕೊಂಡಿದೆ? ಪಾಪ ಮತ್ತು ಅಪವಿತ್ರತೆ ಅಂತಕ್ಕಂಥದ್ದು ತುಂಬಿಕೊಂಡಿದೆ, ಅದೇ ಅಲ್ವಾ? ಈ ಎರಡರ ದಾಸತ್ವಕ್ಕೆ ನಾವು ಒಳಗಾಗಿದ್ದೀವಿ ಇವತ್ತು. ಪಾಪ ಅಂತಂದ್ರೆ ಒಂದಲ್ಲ ಎರಡಲ್ಲ ಪ್ರಿಯರೇ. ಪಾಪ ಅಂದ್ರೆ ಏನು? ನಾನೇನು ಪಾಪ ಮಾಡ್ತಿದ್ದೀನಿ ಅಂತ ನೀವು ಅನ್ಕೊಳ್ಬಹುದು ಪ್ರಿಯ. ನಾನೇನು ಪಾಪ ಮಾಡ್ತಾ ಇದ್ದೇನೆ, ನನ್ನಲ್ಲಿ ಏನು ಪಾಪ ಇದೆ ಅಂತ ನೀವು ಅನ್ಕೊಳ್ಬಹುದು ಪ್ರಿಯರೇ. ಪಾಪ ಅಂದ್ರೆ ಬಹಳ ರೀತಿಯಲ್ಲಿ ಇದೆ ಪ್ರಿಯರೇ. ನಾವು ಪಕ್ಕದಲ್ಲಿರ್ತಕ್ಕಂಥ ಗಲಾತಿ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 19ನೇ ವಚನದಿಂದ ಓದಿದ್ರೆ ಒಂದಲ್ಲ ಪ್ರಿಯರೇ, ಸುಮಾರು 18-19 ವಿಧವಾದಂತ ರೀತಿಯಲ್ಲಿ ದೇವರಿಗೆ ವಿರುದ್ಧವಾಗಿ ಶರೀರದಲ್ಲಿ ಕಲ್ಮಶ ತುಂಬಿರ್ತಕ್ಕಂಥದ್ದನ್ನ ನಾವು ನೋಡುವಂತವರಾಗಿದ್ದೇವೆ ಪ್ರಿಯರೇ. ಗಲಾತ್ಯದವರಿಗೆ ಬರೆದಂತ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನ ನೋಡೋಣ ಪ್ರಿಯರೇ. 19ನೇ ವಚನದಿಂದ ಓದೋಣ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿ ಅವೆಯ ಯಾವ್ಯಾವ ಅಂದ್ರೆ ಜಾರತ್ವ, ಬಂಡತನ, ನಾಚಿಕೆಡತನ, ವಿಗ್ರಹಾರಾಧನೆ, ಮಾಟ, ಅಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮಸ್ತರ, ಕುಡುಕಿತನ, ದುಂದೌತಣ, ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ನಮಗೆ ಹೇಳ್ತಾ ಇದೆ ಪ್ರಿಯರೇ. ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಇವರೆಲ್ಲರೂ ಕೂಡ ಯಾವುದಕ್ಕೆ ದಾಸರಾಗಿದ್ದಾರೆ? ಶರೀರಕ್ಕೆ ದಾಸರಾಗಿದ್ದಾರೆ. ಶರೀರದಲ್ಲಿ ಏನಿದೆ ಅಂದ್ರೆ ಪಾಪ ತುಂಬಿಕೊಂಡಿದೆ. ಪಾಪ ತುಂಬಿರುವುದರಿಂದ ಪಾಪಕ್ಕೆ ಒಳಗಾಗಿದ್ದಾನೆ, ಪಾಪಕ್ಕೆ ದಾಸನಾಗಿದ್ದಾನೆ. ಏನ್ರಿ, ಒಂದು ದೇಶ ಅಥವಾ ಒಂದು ರಾಷ್ಟ್ರ ಆಯ್ತು, ಯಾವುದೋ ಒಂದದಕ್ಕೆ ದಾಸತ್ವದಲ್ಲಿದ್ದಾಗ ಅದನ್ನ ಬಿಡಿಸಿಕೊಳ್ಳುವಂತ ಪ್ರಯತ್ನ ಪ್ರಭುತ್ವ ಆಯ್ತು, ಮತ್ತೆ ನಾಗರಿಕರು ಆಯ್ತು, ಮತ್ತೆ ಅನೇಕ ಗಣ್ಯ ವ್ಯಕ್ತಿಗಳು, ದೇಶ ಹೋರಾಟಗಾರರು ಅದರಿಂದ ನಮ್ಮನ್ನು ವಿಮುಕ್ತಿ ಪಡಿಸ್ಬೇಕಂತೇಳಿ ಎಷ್ಟೋ ಪ್ರಯಾಸ ಪಡ್ತಾ ಇದ್ದಾರೆ ಪ್ರಿಯ. ಎಷ್ಟೋ ಹೋರಾಟ ಮಾಡ್ತಾ ಇದ್ದಾರೆ, ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದಾರೆ. ನಮಗೆ ಸ್ವತಂತ್ರ ಬೇಕಾಗಿದೆ, ನಾವು ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡಬೇಕಾಗಿದೆ, ನಮಗೆ ದಾಸತ್ವ ಬೇಡ ಅಂತೇಳಿ. ಆದ್ರೆ ಪ್ರಪಂಚಕ್ಕೆ ತಿಳಿಯದ ದಾಸತ್ವ ಏನಾಗಿದೆ ಅಂದ್ರೆ ಪಾಪದಲ್ಲಿ ತುಳುಕುತ್ತಾ ಇದ್ದಾರೆ, ಪಾಪಕ್ಕೆ ದಾಸರಾಗಿದ್ದಾರೆ. ಅದರಿಂದ ಬಿಡಿಸಿಕೊಳ್ಳಬೇಕಂತ ಪರಿಜ್ಞಾನ ಇವತ್ತು ಯಾವ ಮನುಷ್ಯನಿಗೂ ಕೂಡ ಇಲ್ಲ ಪ್ರಿಯರೇ. ಯಾರಿದ್ರಿಂದ ನಮ್ಮನ್ನು ವಿಮುಕ್ತಿ ಪಡಿಸುವರು? ಯಾರಿದ್ರಿಂದ ನಮ್ಮನ್ನು ಬಿಡುಗಡೆ ಮಾಡುವರು? ಈ ಪಾಪದಿಂದ ನನ್ನನ್ನು ಬಿಡಿಸುವಂತ ಶಕ್ತಿ ಸಾಮರ್ಥ್ಯ ಯಾರಿಗಿದೆ ಅಂತಕ್ಕಂಥ ಆಲೋಚನೆ ಇವತ್ತಿಲ್ಲ ಪ್ರಿಯರೇ. ರೋಗ ಬಂದ್ರೆ ಡಾಕ್ಟರ್ ಬಳಿಗೆ ಹೋಗ್ತಾನೆ. ಒಂದೊಂದು ರೋಗಕ್ಕೆ ಒಬ್ಬೊಬ್ಬ ಡಾಕ್ಟರ್ ಇದ್ದಾನೆ ಪ್ರಿಯರೇ. ಕಣ್ಣಿಗೊಂದು ಡಾಕ್ಟರ್ ಇದ್ದಾನೆ, ಮೂಗಿಗೊಂದು ಡಾಕ್ಟರ್ ಇದ್ದಾನೆ, ಬಾಯಿಗೊಂದು ಡಾಕ್ಟರ್ ಇದ್ದಾನೆ, ಅಲ್ಲಿಗೊಂದು ಡಾಕ್ಟರ್ ಇದ್ದಾನೆ, ಗಂಟ್ಲಿಗೊಂದು ಡಾಕ್ಟರ್ ಇದ್ದಾನೆ, ಕಿವಿಗೊಂದು ಡಾಕ್ಟರ್ ಇದ್ದಾನೆ ಪ್ರಿಯರೇ. ಕಿಡ್ನಿಗೊಬ್ಬ ಡಾಕ್ಟರ್ ಇದ್ದಾನೆ, ಲಿವರ್ಗಳಿಗೊಬ್ಬ ಡಾಕ್ಟರ್ ಇದ್ದಾನೆ, ಹಾರ್ಟ್ಗೊಂದು ಡಾಕ್ಟರ್ ಇದ್ದಾನೆ, ಚರ್ಮಗೊಂದು ಡಾಕ್ಟರ್ ಇದ್ದಾನೆ, ಎಲುಬಿಗೊಂದು ಡಾಕ್ಟರ್ ಇದ್ದಾನೆ ಪ್ರಿಯರೇ. ಒಂದೊಂದು ಅವಯವಗಳಿಗೆ ಒಂದೊಂದು ಡಾಕ್ಟರ್ ಇದ್ದಾನೆ. ಆ ಡಾಕ್ಟರ್ಗಳಿಗೆ ಬಳಿಗೆ ಹೋಗಿ ರೋಗವನ್ನು ನಿವಾರಣೆ ಮಾಡಿಕೊಳ್ಳುವಂತದ್ದನ್ನು ನಾವು ನೋಡ್ತಾ ಇದ್ದೀವಿ ಪ್ರಿಯರೇ. ಶರೀರಕ್ಕೆ ಬಂದಂತ ರೋಗವನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕೆ, ಆ ರೋಗಕ್ಕೆ ಬಲಿಯಾಗಿರತಕ್ಕಂಥ ಈ ಶರೀರವನ್ನು ಆ ರೋಗದಿಂದ ಬಿಡುಗಡೆ ಮಾಡಿಕೊಳ್ಳುವುದಕ್ಕೆ ಹಲವಾರು ಡಾಕ್ಟರ್ಗಳ ಬಳಿಗೆ ಹೋಗ್ತಾ ಇದ್ದಾರೆ. ಇಷ್ಟೆಲ್ಲ ಇಲ್ದರೂ ಕೂಡ ಮತ್ತೆ ಮಾಟ ಮಂತ್ರ ಅವು ಇವು ಅಂತೇಳಿ ಜನರ ಬಳಿಗೆ ಓಡುವುದನ್ನು ನಾವು ನೋಡ್ತೇವೆ. ಹೇಗನ್ನ ಮಾಡಿ ನನ್ನಲ್ಲಿ ಇರ್ತಕ್ಕಂಥ ಬಲಹೀನತೆಯನ್ನು ತೊಲಗಿಸಿಕೊಳ್ಳಬೇಕು, ರೋಗವನ್ನು ತೊಲಗಿಸಿಕೊಳ್ಳಬೇಕಂತೇಳಿ ರೋಗ ಪರಿಹಾರಕ್ಕಾಗಿ ಇಡೀ ಪ್ರಪಂಚನೇ ಸುತ್ತಿ ಬರ್ತಾ ಇದ್ದಾನೆ ಮನುಷ್ಯ ಪ್ರಿಯರೇ. ಆದರೆ ಮನುಷ್ಯ ನಾನು ಪಾಪಕ್ಕೆ ಒಳಗಾಗಿದ್ದೇನೆ, ಪಾಪಕ್ಕೆ ದಾಸನಾಗಿದ್ದೇನೆ, ಈ ಪಾಪದಿಂದ ವಿಮುಕ್ತಿ ಪಡಿಸುವಂತವರು ಯಾರು, ಈ ಪಾಪದಿಂದ ಬಿಡುಗಡೆ ಮಾಡುವಂತವರು ಯಾರು ಅಂತಕ್ಕಂಥದ್ದು ಇವತ್ತು ಪ್ರಪಂಚ ಆಲೋಚನೆ ಮಾಡ್ತಾ ಇಲ್ಲ ಪ್ರಿಯರೇ. ಆಲೋಚನೆ ಮಾಡದೆ ಇರುವುದರಿಂದಲೇ ಪ್ರಪಂಚದಲ್ಲಿ ಏನ್ ಹೆಚ್ಚಾಗ್ತಾ ಇದೆ? ಪಾಪ ಹೆಚ್ಚಾಗ್ತಾ ಇದೆ ಪ್ರಿಯರೇ. ಸಣ್ಣ ಮಕ್ಕಳ ಮೊದಲುಗೊಂಡು ವೃದ್ಧಾಪದವರೆಗೆ 80 ವರ್ಷ 100 ವರ್ಷದ ಮುದುಕರವರೆಗೂ ಕೂಡ ಇವತ್ತು ಪಾಪಕ್ಕೆ ದಾಸರಾಗಿದ್ದಾರೆ ಅಂದ್ರೆ ನೀವು ನಂಬುತ್ತೀರಾ ಪ್ರಿಯರೇ? 6-7 ವರ್ಷದ ಮಕ್ಕಳನ್ನು ಮೊದಲುಗೊಂಡು 100 ವರ್ಷದ ಮುದುಕರು ತನಕ ಕೂಡ ಪಾಪಕ್ಕೆ ಬಲಿಯಾಗಿದ್ದಾರೆ, ಪಾಪಕ್ಕೆ ದಾಸರಾಗಿದ್ದಾರೆ. ಇದರಿಂದ ವಿಮುಕ್ತಿ ಮಾಡುವಂತವರು ಯಾರು ಇಲ್ಲ ಪ್ರಿಯರೇ. ಇದರಿಂದ ವಿಮುಕ್ತಿ ಮಾಡತಕ್ಕಂಥವರು ಯಾರು ಇಲ್ಲ. ಯಾರಿದಾರ ಅಂತಕ್ಕಂಥದ್ದು ಸಮಾಜಕ್ಕೆ ಗೊತ್ತೇ ಇಲ್ಲ ಪ್ರಿಯರೇ,
ಗೊತ್ತೇ ಇಲ್ಲ. ಆ ಗೊತ್ತಿದ್ದವರೇ ಯಾರು ಅಂತಂದ್ರೆ ಕ್ರೈಸ್ತರು. ಇದರಿಂದ ವಿಮುಕ್ತಿ ಮಾಡಬೇಕು, ಇದರಿಂದ ಪಾಪದಿಂದ ಬಿಡುಗಡೆ ಮಾಡತಕ್ಕಂಥವ್ರು ಯಾರಿದ್ದಾರೆ ಅಂತೇಳಿ ಆಲೋಚನೆ ಮಾಡಿದ್ರೆ ಆತನೇ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನೇ ಲೋಕಕ್ಕೆ ಬೆಳಕಾಗಿದ್ದಾನೆ. ಪಾಪ ನಿವಾರಣೆ ಮಾಡುವಂತ ಶಕ್ತಿ ಸಾಮರ್ಥ್ಯ ಯಾರಲ್ಲಿದೆ ಅಂದ್ರೆ ಯೇಸು ಕ್ರಿಸ್ತನಲ್ಲಿದೆ ಪ್ರಿಯರೇ. ಅದಕ್ಕೆ ವಾಕ್ಯ ಹೇಳ್ತಾ ಇದೆ, ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ, ತಿಮೋತಿದವರಿಗೆ ಬರೆದಂತ ಮೊದಲನೇ ಪತ್ರಿಕೆ, ತಿಮೋತಿಗೆ ಬರೆದಂತ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನವನ್ನು ನೋಡ್ಕೊಳ್ಳೋಣ ಪ್ರಿಯರೇ. 15ನೇ ವಚನವನ್ನು ನೋಡ್ಕೊಳ್ಳೋಣ. 1ನೇ ಅಧ್ಯಾಯ 15ನೇ ವಚನ. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕರಕ್ಕೆ ಯೋಗ್ಯವಾದದ್ದಾಗಿಯೂ ಇದೆ ಎಂಬುದಾಗಿ ಹೇಳ್ತಾರೆ. ಯೇಸು ಕ್ರಿಸ್ತನು ಪಾಪಗಳಿಂದ ಬಿಡುಗಡೆ ಮಾಡುವುದಕ್ಕಾಗಿ ಬಂದಿರತಕ್ಕಂಥವನು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಪಾಪ ಬಿಡುಗಡೆಯಿಂದ, ಪಾಪದಿಂದ ಬಿಡಿಸ್ಬೇಕಂತಂದ್ರೆ ಪಾಪದಿಂದ ಬಿಡಿಸುವವನೇನಾಗಿರ್ಬೇಕು? ಪರಿಶುದ್ಧನಾಗಿರ್ಬೇಕು. ಹೌದಾ ಇಲ್ಲ? ಪರಿಶುದ್ಧನಾಗಿರ್ಬೇಕು. ಇವತ್ತು ಪ್ರಪಂಚದಲ್ಲಿ ದೇವರುಗಳು ಅನಿಸಿಕೊಳ್ತಕ್ಕಂಥವರು, ಶ್ರೀ 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 ಜಗದ್ಗುರುಗಳು ಅನಿಸ್ಕೊಳ್ತಕ್ಕಂಥವರು ಎಲ್ಲರೂ ಕೂಡ ಪಾಪಿಗಳೇ. ದೇವರುಗಳು ಅನಿಸ್ಕೊಳ್ಳೋರು ಕೂಡ ಪಾಪಿಗಳೇ. ಅವರು ಕೂಡ ಪಾಪಗಳು ಮಾಡಿದರೆ ಅವರು ಕೂಡ ಒಂದಲ್ಲ ಎರಡಲ್ಲ 100 ಎಂಡರ್ ಮಾಡಿಕೊಂಡಿದ್ದಾರೆ, 2 ಎಂಡರ್ ಮಾಡಿಕೊಂಡಿದ್ದಾರೆ, 3 ಎಂಡರ್ ಮಾಡಿಕೊಂಡಿದ್ದಾರೆ. ಇನ್ನೊಬ್ಬರು ಎಂಡರ್ಗಳನ್ನು ಕೂಡ ರೇಪ್ ಮಾಡಿದಂತ ದೇವರುಗಳು ಇದ್ದಾರೆ ಪ್ರಿಯರೇ. ಆಲೋಚನೆ ಮಾಡ್ಬೇಕು. ಇನ್ನೊಬ್ಬರ ಹೆಂಡರನ್ನು ಕೂಡ ಮಾನಭಂಗ ಮಾಡಿದಂತ ದೇವರುಗಳಿದ್ದಾರೆ ಅನ್ಕೊಂಡವ್ರು, ದೇವರುಗಳು ಅಂತ ಅನ್ಕೊಂಡವ್ರು. ಅಂದ ಮೇಲೆ ಇವರಿಂದ ಮನುಷ್ಯರ ಪಾಪ ನಿವಾರಣೆ ಮಾಡುವಂತ ಶಕ್ತಿ ಸಾಮರ್ಥ್ಯ ಇವರಲ್ಲಿ ಇದೆನಾ? ಇಲ್ಲ. ಇವರಿಂದ ಆಗದು ಕೂಡ. ಅಂದ್ರೆ ಈ ಜಗತ್ತಿನಲ್ಲಿ ಪಾಪ ಇಲ್ಲದವನೇ ಪಾಪ ನಿವಾರಣೆ ಮಾಡುವುದಕ್ಕೆ ಸಾಮರ್ಥ್ಯ ಉಳ್ಳವನು. ಪಾಪ ಇಲ್ಲದವನೇ ಪಾಪದಿಂದ ಬಿಡುಗಡೆ ಮಾಡುವಂತ ಶಕ್ತಿ ಉಳ್ಳವನು. ಆದ್ರೆ ಇವತ್ತು ಪ್ರಪಂಚವೆಲ್ಲವೂ ಕೂಡ ಏನ್ ಮಾಡ್ತಾ ಇದ್ದಾರೆ? ಪಾಪದಿಂದ ತುಂಬಿದೆ, ಪಾಪದಿಂದ ತುಂಬಿದೆ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಯೇಸು ಕ್ರಿಸ್ತನು ಯಾಕೆ ಬಂದಿದ್ದಾನಂದ್ರೆ ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು. ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದಾನಂತೆ. ಅಂದ್ರೆ ಏನು ಪಾಪ ಇಲ್ಲದವನಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ಯೇಸು ಕ್ರಿಸ್ತನ ಒಬ್ಬನೇ ಬಿಟ್ರೆ ಆದಾಮನಿಂದ ಮೊದಲುಗೊಂಡು ಇಲ್ಲಿವರೆಗೂ, ಇನ್ನು ಮುಂದೆ ಎಷ್ಟು ಜನ ಆದ್ರೂ ಹುಟ್ಟುತ್ತಾರೋ, ಇಲ್ಲಿವರೆಗೆ ಹುಟ್ಟಿ ಬಂದಿದ್ದಾರೋ ಅವರೆಲ್ಲರೂ ಕೂಡ ಏನಾಗಿದ್ದಾರೆ? ಪಾಪಿಗಳಾಗಿದ್ದಾರೆ. ಮತ್ತೆ ಪಾಪ ನಿವಾರಣೆ ಮಾಡಕ್ಕೆ ಯಾರಿಂದ ಆಗುತ್ತಾ? ಪಾಪದಿಂದ ಬಿಡಿಸುವುದಕ್ಕೆ ಯಾರಿಂದ ಆಗುತ್ತಾ? ಪಾಪದಿಂದ ವಿಮುಕ್ತಿ ಪಡಿಸುವಂತ ಶಕ್ತಿ ಸಾಮರ್ಥ್ಯ ಯಾರಿಂದ ಅಂತಂದ್ರೆ ಯೇಸು ಕ್ರಿಸ್ತನಿಗೆ ಒಬ್ಬನಿಗೆ ಮಾತ್ರ ಅದು ಸಾಧ್ಯ. ಪ್ರೀತಿ ಉಳ್ಳಂತ ದೇವರ ಮಕ್ಕಳು, ಆತನಿಗೆ ಮಾತ್ರ ಸಾಧ್ಯ. ಆತನ ಬಿಟ್ರೆ ಈ ಲೋಕದಲ್ಲಿ ಪಾಪದಿಂದ ಬಿಡುಗಡೆ ಮಾಡುವಂತ ಶಕ್ತಿ ಸಾಮರ್ಥ್ಯ ಯಾರಿಗಿಲ್ಲ ಪ್ರಿಯ, ಯಾರಿಗೂ ಕೂಡ ಇಲ್ಲ ಪ್ರಿಯ, ಯಾರಿಗೂ ಕೂಡ ಇಲ್ಲ. ಅದು ಆಲೋಚನೆ ಮಾಡ್ಬೇಕಾಗಿದೆ. ಏನಂತೀರಿ? ಪಾಪದಿಂದ ಬಿಡುಗಡೆ ಮಾಡುವಂತವನು ಯಾರು? ಪಾಪದಿಂದ ಬಿಡುಗಡೆ ಮಾಡುವಂತವನು ಯಾರು? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ಅಂತಕ್ಕಂಥದ್ದನ್ನು ನಾವು ಮರಿಬಾರ್ದು. ಯೇಸು ಕ್ರಿಸ್ತನ ಅಂತಕ್ಕಂಥದ್ದನ್ನು ಮರಿಬಾರ್ದು. ಯಾಕಂದ್ರೆ ಯೇಸು ಕ್ರಿಸ್ತನೇ ಜಗದ ರಕ್ಷಕನು, ಯೇಸು ಕ್ರಿಸ್ತನೇ ಜಗತ್ತಿಗೆ ಗುರುವು, ಯೇಸು ಕ್ರಿಸ್ತನೇ ಸಕಲ ಪಾಪಗಳನ್ನು ನಿವಾರಣೆ ಮಾಡುವಂತ ಸಾಮರ್ಥ್ಯ ಉಳ್ಳವನು ಎಂಬುದಾಗಿ ಅನೇಕರು ಬೈಬಲ್ ನಲ್ಲಿ ಸಾಕ್ಷಿ ಕೊಟ್ಟಿರುವುದನ್ನು ನೋಡ್ತಾ ಇದ್ದೇವೆ. ಇವತ್ತು ಬೈಬಲ್ ಮಾತ್ರ ಅಲ್ಲ ಪ್ರಿಯರೇ, ಅನೇಕರು ಕೂಡ ಇವತ್ತು ಜಗತ್ತಿನಲ್ಲಿ ಚರಿತ್ರೆಗಾರರು ಅಂತಕ್ಕಂಥವ್ರು ಅಥವಾ ಹೆಸರುವಾಸಿ ಆಗಿರ್ತಕ್ಕಂಥವ್ರು ಕೂಡ ಪಾಪ ನಿವಾರಣೆ ಮಾಡುವಂತ ಶಕ್ತಿ ಯಾರಲ್ಲಿದೆ ಅಂದ್ರೆ ಯೇಸು ಕ್ರಿಸ್ತನಲ್ಲಿ ಮಾತ್ರ ಇದೆ ಅಂತೇಳಿ. ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ, ಆತನೇ ಪಾಪನ ನಿವಾರಣೆ ಮಾಡುವಂತ ಸಾಮರ್ಥ್ಯ ಉಳ್ಳವನು ಅಂತ. ಆತನಲ್ಲಿ ಯಾವ ದೋಷವೂ ಇಲ್ಲ. ಆತನ ಶಾಂತಿ ವಿಮುಕ್ತನು. ಆತನು ಸಮಾಜವನ್ನು ಉದ್ಧಾರ ಮಾಡುವಂತವನು. ಸಮಾಜ ಕೆಟ್ಟತನದಿಂದ ಬಿಟ್ಟು ಹೋಗಬೇಕಂದ್ರೆ ಯೇಸು ಕ್ರಿಸ್ತನ ಮಾರ್ಗವನ್ನು ಅನುಸರಿಸಬೇಕಂತ ಹೇಳಿರ್ತಕ್ಕಂತ ಮಹಾಮಹನೀಯರು ಇದ್ದಾರೆ ಪ್ರಿಯರ ಪ್ರಪಂಚದಲ್ಲಿ. ಅವರೆಲ್ಲರ ಹೆಸರುಗಳು ಹೇಳಲಿಕ್ಕೆ ಆಗಲ್ಲ ಪ್ರಿಯ. ಅನೇಕರು ಕೂಡ ಹೇಳಿದ್ದಾರೆ ಯೇಸು ಸ್ವಾಮಿ ವಿಷಯದಲ್ಲಿ. ಬೈಬಲ್ ಹೇಳ್ತಾ ಇದೆ, ಯೇಸು ಕ್ರಿಸ್ತನು ಬಂದಿದ್ದು ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ಅಂತೇಳಿ. ಅಂದ್ರೆ ಯೇಸು ಕ್ರಿಸ್ತನು ಇಲ್ಲದಿದ್ದರೆ ನಿನಗೆ ಮೋಕ್ಷ ಇಲ್ಲ. ಯೇಸು ಕ್ರಿಸ್ತನು ಇಲ್ಲದಿದ್ದರೆ ನಿನಗೆ ಪಾಪ ಕ್ಷಮಾಪಣೆ ಇಲ್ಲ ಪ್ರಿಯ, ಇಲ್ಲ ಎಂಬುದಾಗಿ
ವಾಕ್ಯ ಖಚಿತವಾಗಿ ನಮ್ಗೆ ಹೇಳ್ತಾ ಇದೆ ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ. ಒಂದ್ಸಲ ಮತ್ತೇನು ಬರೆಸುವಾರ್ತೆ 9ನೇ ಅಧ್ಯಾಯ 13ನೇ ವಚನವನ್ನು ಓದಿಕೊಳ್ಳೋಣ. ಮತ್ತೇನು ಬರೆಸುವಾರ್ತೆ 9ನೇ ಅಧ್ಯಾಯ 13ನೇ ವಚನ ಓದೋಣ ಪ್ರಿಯರೇ. 13ನೇ ಅಧ್ಯಾಯ ವಚನ 9ನೇ ಅಧ್ಯಾಯ 13ನೇ ವಚನ. ನನಗೆ ಯಜ್ಞವೂ ಬೇಡ ಕರುಣೆ ಬೇಕು ಎಂಬ ಮಾತಿನ ಅರ್ಥವನ್ನು ಕಲಿತುಕೊಳ್ಳಿರಿ. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂತ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ. ನಾನು ಯಾರಿಗೋಸ್ಕರ ಬಂದಿದ್ದೇನೆ ಅಂದ್ರೆ ಪಾಪಿಗಳನ್ನು ಹುಡುಕಿ ರಕ್ಷಿಸಿಕೊಳ್ಳುವುದಕ್ಕಾಗಿ ಬಂದಿದ್ದೇನೆ. ನೀವ್ ಏನ್ ಅರ್ಥ ಮಾಡಿಕೊಂಡಿದ್ದೀರಿ? ಜಗತ್ತಿನಲ್ಲಿ ಕ್ರೂರತ್ವ ಧರಿಸಿಕೊಂಡಿದ್ದೀರಾ, ಪಾಪಕ್ಕೆ ಬಲಿಯಾಗಿದ್ದೀರಾ. ಇಡೀ ಜಗತ್ತೇ ಪಾಪಕ್ಕೆ ಬಲಿಯಾಗಿದೆ. ಯಾರ್ಯಾರು ನಾವು ನೀತಿವಂತರು, ನಾವು ಪರಿಶುದ್ಧರು ಅಂದ್ಕೊಳ್ತಾರೋ, ನಾನ್ ನಿಮಗೋಸ್ಕರ ಬಂದಿಲ್ಲ ಅಂತ ಹೇಳಿದೆ ಯೇಸು ಸ್ವಾಮಿ. ನಾವೇನು ಪಾಪ ಮಾಡಿಲ್ಲ, ನಮ್ಮಲ್ಲಿ ಯಾವ ಪಾಪ ಇಲ್ಲ ಅಂತ ಒಂದು ವೇಳೆ ನೀವು ಅನ್ಕೊಂಡ್ರೆ, ನಿಮಗೋಸ್ಕರ ನಾನು ಬಂದಿಲ್ಲ, ಪಾಪಿಗಳಿಗೋಸ್ಕರ ಬಂದಿದ್ದೀನಿ ಅಂತ ಹೇಳ್ದ. ಮತ್ತೆ ಪಾಪ ಯಾರು ಇಲ್ಲ, ಪಾಪ ಯಾರಲ್ಲಿಲ್ಲ, ಪಾಪ ಯಾರಲ್ಲಿಲ್ಲ. ಇದು ಹಿಂಗೆ ಹಿಡ್ಕೊಳ್ರಿ. ರೋಮಪುರದವರಿಗೆ ಬರೆದಂತ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ ಓದಿದ್ರೆ ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲಾರು ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಎಲ್ಲಾರಂತ ಹೇಳಿದಾನ, ಕೆಲವರು ಅಂತ ಹೇಳಿದಾನ. ಎಲ್ಲಾರು ಪಾಪ ಮಾಡಿದಾರಂತ, ಕೆಲವರು ಪಾಪ ಮಾಡಿದಾರಂತ. ಎಲ್ಲಾರು ಪಾಪ ಮಾಡಿದ್ದಾರೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಎಲ್ಲರೂ ಪಾಪ ಮಾಡಿದ್ದಾರೆ. ಇವರು ಅವರ ಅಲ್ಲ ಅಂತ ಪ್ರಿಯರೇ. ಜಗತ್ತಿನಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಪಾಪ ಮಾಡಿದ್ದಾರೆ. ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲಾರು ಪಾಪ ಮಾಡಿ ದೇವರು ಅನುಗ್ರಹಿಸುವ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಎಂಬುದಾಗಿ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅದಕ್ಕಾಗಿ ಎಲ್ಲರಿಗೋಸ್ಕರ ನಾನು ಬಂದಿದ್ದೇನೆ, ಪಾಪಿಗಳಿಗೋಸ್ಕರ ಬಂದಿದ್ದೇನೆ. ನಾನು ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ನಾನು ಬಂದಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಈ ಜಗತ್ತಿನಲ್ಲಿ ಯಾರಾದರೂ ಪಾಪ ಕ್ಷಮಿಸುವ ಸಾಮರ್ಥ್ಯ ಇದೆನಾ? ಯಾರಾದ್ರೂ ನಾನು ಪಾಪ ಕ್ಷಮಿಸಬಲ್ಲೆನೋ ಅನ್ನಂತ ಧೈರ್ಯ ಇವತ್ತು ಪ್ರಪಂಚದಲ್ಲಿ ಮನುಷ್ಯರಿಗಾಯ್ತು, ಗುರುಗಳಂತಕ್ಕಂಥವ್ರಿಗಾಯ್ತು, ಅಥವಾ ದೇವರುಗಳು ಅನಿಸ್ಕೊಂಡವ್ರಿಗಾಯ್ತು ಆ ಶಕ್ತಿ, ಆ ಸಾಮರ್ಥ್ಯ ಇದೇನಂತಂದ್ರೆ ಯಾರು ಕೂಡ ಮುಂದೆ ಬಂದಿಲ್ಲ ಪ್ರಿಯರೇ. ಇದುವರೆಗೆ ಆಯ್ತು, ನಿಮ್ಮ ಪಾಪಗಳನ್ನು ಕ್ಷಮಿಸ್ತೀನಿ, ನಿಮ್ಮ ಪಾಪಗಳಿಗೋಸ್ಕರ ನಾನು ಬಂದಿದ್ದೀನಿ, ನಿಮ್ಮ ಪಾಪಗಳ ನಿವಾರಣೆ ಮಾಡುವುದಕ್ಕಾಗಿ ನಾನು ಬಂದಿದ್ದೀನಿ ಅಂತ ಹೇಳೋ ಸಾಮರ್ಥ್ಯ ಇವತ್ತು ಜಗತ್ತಿನಲ್ಲಿ ಯಾರಿಗಿಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ಮೊದಲು ಅವರು ಪಾಪಿಗಳಂತಕ್ಕಂಥದ್ದನ್ನು ಅವರು ನೆನಪಿಗೆ ತಂದುಕೊಳ್ಬೇಕು. ನಾವು ಕೂಡ ಪಾಪಿಗಳಂತೇಳಿ ಅನ್ಕೊಂಡು ಮುಂದಕ್ಕೆ ಬರಬೇಕು. ಯಾಕಂದ್ರೆ ಪಾಪ ನಿವಾರಣೆ ಬುದ್ಧಿ ಹೇಳುವವನ್ ಯಾರಾಗಿರ್ಬೇಕ್ರಿ? 4 ಮಂದಿಗೆ ಬುದ್ಧಿ ಹೇಳ್ಬೇಕಂದ್ರೆ ಯಾರಾಗಿರ್ಬೇಕು? ಪಾಪ ಇಲ್ಲದವನಾಗ್ಬೇಕು. ಹೌದೇ ಇಲ್ಲ? ಸಿಗರೇಟ್ ಸೇದಬೇಡ ಅಂತಂದ್ರೆ ಯಾರಾದ್ರೂ ಒಪ್ತಾರ? ಗಾಂಜಾ ಸೇದ್ಕೊಂತ ಗಾಂಜಾ ಕುಡಿಬೇಡ್ರಿ, ಸೇದ್ಬೇಡ್ರಿ ಅಂತ ಹೇಳಿದ್ರೆ ಯಾರಾದ್ರೂ ಒಪ್ತಾರ? ವ್ಯಭಿಚಾರ ವ್ಯಭಿಚಾರ ಮಾಡ್ಬೇಡ ನೀನ್ ಅಂತ ಹೇಳಿದ್ರೆ ಯಾರಾದ್ರೂ ಒಪ್ತಾರ? ಪಾಪ ಮಾಡ್ಕೊಂತ ನೀನು ಪಾಪ ಮಾಡ್ಬೇಡ ಅಂತ ಎಚ್ಚರಿಸೋ ಸಾಮರ್ಥ್ಯ ಯಾರಿಗಿದೆ? ಮೊದಲು ನಿನ್ನನ್ನು ನೀನು ಶುದ್ಧಿ ಮಾಡ್ಕೋಬೇಕು. ನಿನ್ನಲ್ಲಿ ಪಾಪ ಇಲ್ಲದವನಾಗಿ ಬದುಕಬೇಕು. ನೀನು ಹುಟ್ಟಿದಂದಿನಿಂದ ಪಾಪನೇ ಇಲ್ಲದವನಾಗಿ ಬದುಕಬೇಕು. ಅವಾಗ ಇನ್ನೊಬ್ಬರಿಗೆ ನೀನು ಪಾಪ ಮಾಡಬೇಡ ಅಂತ ಹೇಳುವ ಹಕ್ಕು, ಅಧಿಕಾರ ನಿನಗಿದೆ. ಅದಕ್ಕೆ ಇವತ್ತು ಜಗತ್ತಿನಲ್ಲಿ ಏನಿದೆ? ಹೆಚ್ಚು ಕಡಿಮೆ ಏನಿಲ್ಲ, ಎಲ್ಲಾರು ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಅಂತ ಹೇಳಿ ವಾಕ್ಯ ಸ್ಪಷ್ಟವಾಗಿ ನಮಗೆ ಹೇಳ್ತಾ ಇದೆ. ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ, ಆಲೋಚನೆ ಮಾಡು. ಏನ್ ಹೇಳ್ತಾ ಇದೆ? ಎಲ್ಲಾರು ಪಾಪ ಮಾಡ್ತಾ ಇದ್ದಾರೆ, ಎಲ್ಲಾರು ಪಾಪ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದಕ್ಕಾಗಿ ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ, ಪಾಪ ನಿವಾರಣೆ ಮಾಡಬೇಕಂತಂದ್ರೆ ಒಂದೇ ಒಂದು ನಾಮ, ಅದು ಯೇಸುವಿನ ನಾಮ. ಒಂದ್ಸಲ ನೋಡ್ರಿ ಪ್ರಿಯರೇ, ಅಪೋಸ್ತಲರ ಕೃತ್ಯಗಳು 4ನೇ ಅಧ್ಯಾಯ, ಅಪೋಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. 12ನೇ ವಚನವನ್ನು ಓದಿಕೊಳ್ಳೋಣ. ಒಂದ್ಸಲ ತೆಗಿರಿ ಬೈಬಲ್ನ. ಅಪೋಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನ. ಬರಬೇಕಾದ ರಕ್ಷಣೆಯು ಇನ್ಯಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕಡೆಗೆ ಮನುಷ್ಯರೆಡೆಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದನು. ಯಾವ ನಾಮದಿಂದ ರಕ್ಷಣೆ ಆಗಬೇಕು, ಯಾವ ನಾಮದಿಂದ ಮನುಷ್ಯರು ಪರಲೋಕಕ್ಕೆ ಸೇರಬೇಕಂತಂದ್ರೆ ಯೇಸು ಕ್ರಿಸ್ತನ ನಾಮದಿಂದಲೇ ಬಿಟ್ರೆ ಇನ್ನು ಯಾವ ನಾಮ ಕೂಡ
ಮನುಷ್ಯರ ಪಾಪ ನಿವಾರಣೆ ಮಾಡುವಂತ ಶಕ್ತಿ ಸಾಮರ್ಥ್ಯ ಇಲ್ಲ ಪ್ರಿಯರೇ. ಯಾವ ನಾಮ ಕೂಡ ಇಲ್ಲ ಪ್ರಿಯರೇ. ಅಷ್ಟು ಸಾಮರ್ಥ್ಯವುಳ್ಳಂತ ನಾಮ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ ಭಕ್ತನು, ಈಗೋ ರಕ್ಷಣೆ ಹೊಂದಬೇಕು ನಾವು ಅಂದರೆ, ನಾವು ರಕ್ಷಣೆ ಹೊಂದಬೇಕು ಅಂತಂದ್ರೆ ಪೇತ್ರ ಹೇಳ್ತಾ ಇದ್ದಾನೆ, ನಾವು ರಕ್ಷಣೆ ಹೊಂದಬೇಕು, ನಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕು ಅಂತಂದ್ರೆ ಯಾವ ನಾಮ ಬೇಕು? ಯೇಸು ನಾಮ ಬೇಕಾಗಿದೆ. ಯೇಸು ನಾಮ ಇಲ್ಲ ಅಂದ್ರೆ ಕ್ಷಮಾಪಣೆ ಇಲ್ಲ. ಪರಲೋಕಕ್ಕೆ ಹೋಗ್ಬೇಕಂದ್ರೆ ಅರ್ಹತೆ ಬೇಕು, ಪರಿಶುದ್ಧತೆ, ನಿರ್ದೋಷತ್ವ ಬೇಕು ನಮಗೆ. ದೇವರು ಹೇಳಿದಾನೆ, ಪರಿಶುದ್ಧರಾಗಿ ನಿರ್ದೋಷಿಗಳಾಗಿ ಬದುಕಿ ಬರ್ರಿ ಅಂತ ಹೇಳಿದಾನೆ. ಆದ್ರೆ ನಾವೆಲ್ಲರೂ ಕೂಡ ಪಾಪ ಮಾಡಿದ್ದೇವೆ. ಮತ್ತೆ ಪಾಪ ನಿವಾರಣೆ ಆಗ್ಬೇಕಂತಂದ್ರೆ ಯೇಸು ಕ್ರಿಸ್ತನ ಬೇಕು. ಯೇಸು ಕ್ರಿಸ್ತನು ಬೇಕಾಗಿದ್ದಾನೆ. ಯೇಸು ಕ್ರಿಸ್ತನು ಇಲ್ಲದಿದ್ದರೆ ಜಗತ್ತಿಗೆ ಏನಿಲ್ಲ ಪ್ರಿಯರೇ, ರಕ್ಷಣೆ ಅಂತಕ್ಕಂಥದ್ದಿಲ್ಲ. ಅದಕ್ಕೆ ಇಲ್ಲಿ ಭಕ್ತನಾಗಿರ್ತಕ್ಕಂಥ ಪೇತ್ರನು ಹೇಳ್ತಾನೆ, ಆಕಾಶದ ಕೆಳಗೆ ಯೇಸು ನಾಮ ಬಿಟ್ರೆ ಯಾವ ನಾಮದಲ್ಲಿ ಕೂಡ ರಕ್ಷಣೆ ಇಲ್ಲ. ಎಷ್ಟೋ ನಾಮಗಳ ದರ್ಶನಗಳು ಬರ್ತಾ ಇದ್ದಾರೆ. ನನ್ನ ನಾಮದಲ್ಲಿ ಪಾಪ ತೊಲಗಿಸ್ತೀನಿ, ಪಾಪ ಹೋಗುತ್ತಾ, ಪಾಪ ಕಡೆ ಅಂತ ಭಕ್ತರು ಯಾರಿಲ್ಲ ಇವತ್ತು ಪ್ರಪಂಚದಲ್ಲಿ. ಅದಕ್ಕೆ ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ. ಯಾವ ಹೆಸರು ಹೇಳ್ಕೊಂಡು ಪಾಪ ತೊಳ್ಕೊಂತ ಹೇಳು? ಯಾವ ಹೆಸರು ಹೇಳ್ಕೊಂಡು ಪಾಪ ತೊಳ್ಕೊಂತಿ ನೀನು? ಮನುಷ್ಯರೊಳಗೆ ಇಮಾನುವೇಲ್ ಹೆಸರು ಹೇಳ್ಕೊಂಡು ಪಾಪ ತೊಳ್ಕೊಂತೀಯಾ? ಪ್ರಕಾಶ್ ಹೆಸರು ಹೇಳಿ ಪಾಪ ತೊಳ್ಕೊಂತೀಯಾ? ನೀ ಯಾವ ಹೆಸರು, ಬೀರಪ್ಪ ಹೆಸರು ಹೇಳಿ ಪಾಪ ತೊಳ್ಕೊಂತೀಯಾ? ಮಲ್ಲಿಕಾರ್ಜುನ ಹೆಸರು ಹೇಳಿ ಪಾಪ ತೊಳ್ಕೊಂತೀಯಾ? ಯಾವ ಹೆಸರಿನಲ್ಲಿ ಕೂಡ ಪಾಪ ನಿವಾರಣೆ ಇಲ್ಲ. ಯೇಸು ನಾಮದಲ್ಲಿಯೇ ಪಾಪ ನಿವಾರಣೆ ಇದೆ. ಯೇಸೇ ಅಂದ್ರೆ ರಕ್ಷಕನು ಅಂತ ಅರ್ಥ ಪ್ರಿಯರೇ. ಆತನ ಹೆಸರಿನಲ್ಲೇ ರಕ್ಷಕನು ಎಂಬ ಹೆಸರಿದೆ ಪ್ರಿಯರೇ. ಅದು ಆಲೋಚನೆ ಮಾಡಬೇಕು. ಅದಕ್ಕಾಗಿ ಭೂಮಿ ಮೇಲೆ ಬಂದಿರತಕ್ಕಂತ ಪ್ರತಿಯೊಬ್ಬ ಮನುಷ್ಯನು ಪಾಪ ಮಾಡಿದಾನೆ. ಆ ಪಾಪ ತೊಲಗಿಸಬೇಕಂದ್ರೆ ಯೇಸು ಕ್ರಿಸ್ತನು ಬೇಕಾಗಿದೆ ನಿನಗೆ. ಯೇಸು ಕ್ರಿಸ್ತನು ಬೇಡ ಅಂತ ನೀನು ಯೇಸು ಕ್ರಿಸ್ತನ ಧಿಕ್ಕಾರ ಮಾಡಿದಂದ್ರೆ ಈ ಭೂಲೋಕದಲ್ಲಿ ನೀನು ಸುಖವಾಗಿ ಬದುಕಬಹುದು. ಈ ಭೂಲೋಕದಲ್ಲಿ ನೀನು ಹ್ಯಾಪಿಯಾಗಿ ಬದುಕಬಹುದು. ಈ ಭೂಲೋಕದಲ್ಲಿ ನೀನು ಎಂಜಾಯ್ ಆಗಿ ಬದುಕಬಹುದು. ಈ ಭೂಲೋಕದಲ್ಲಿ ನಿನ್ಗೆ ಇಷ್ಟ ಬಂದಂಗೆ ಬದುಕಬಹುದು. ಸತ್ತ ನಂತರ ನಿನಗೆ ಬೆಂಕಿಯ ಕೆರೆ ಇದೆ ಅಂತಕ್ಕಂಥದ್ದನ್ನ ಮಾತ್ರ ನೀನು ಮರಿಬೇಡ. ಸತ್ತ ನಂತರ ಯೇಸುನಾಮನ ಧಿಕ್ಕಾರ ಮಾಡಿದ್ರೆ, ಯೇಸುನಾಮ ಬೇಡ ಅನ್ಕೊಂಡ್ರೆ, ಏಸೇ ನನಗೆ ಬೇಡ ಅಂತ ನೀನು ಒಂದು ವೇಳೆ ಅನ್ಕೊಂಡ್ರೆ ನಿನಗೆ ಬೆಂಕಿಯ ಕೆರೆ ತಪ್ಪದಿಲ್ಲ. ಇದು ನಿನಗೆ ಮುನ್ಸೂಚನೆಯಾಗಿ ಹೇಳುವಂತ ವಾಕ್ಯ ಪ್ರಿಯರೇ. ಇದು ಯೇಸು ಕ್ರಿಸ್ತನಂದ್ರೆ ಏನ್ ತಿಳ್ಕೊಂಡಿದೀಯ? ಜಗತ್ತು ಅರ್ಥ ಮಾಡ್ಕೊಳ್ತಾ ಇಲ್ಲ. ಇವತ್ತು ನಮ್ಮ ದೇಶದಲ್ಲಿ ಅನೇಕರು ಯೇಸುವಿನ ನಾಮ ಎತ್ತಿದ್ರೆ ಸಾಕು ಜಗಳ ಮಾಡಕ್ಕೆ ಬರ್ತಾರೆ. ಯೇಸು ನಾಮ ಮಾತಾಡಿದ್ರೆ ಸಾಕು ಹೊಡಿತಾರೆ, ಬಡಿತಾರೆ, ಬೈತಾರೆ. ಯಾಕೆ ಇಷ್ಟು ಪ್ರಾಧಾನ್ಯ ಪಡ್ತದೆ? ಯಾಕಿಷ್ಟು ನಾವು ನಿಮಗೆ ಇದು ಮಾಡ್ತಾ ಇದ್ದೇವೆ? ನಿಮ್ಮ ಆತ್ಮಗಳು ನರಕಕ್ಕೆ ಹೋಗ್ತಾ ಇದ್ದಾವೆ. ನೀವು ಸತ್ರ ನೀವು ಬೆಂಕಿಯಲ್ಲಿ ಬೀಳ್ತೀರಂತ ಒಂದು ಆಲೋಚನೆಯಿಂದ ನಿಮ್ಮನ್ನ ಪ್ರೀತಿಸಿ ಯೇಸು ನಂಬರಂತ ಹೇಳ್ತಾ ಇದೀವಿ ನಾವು. ಇವತ್ತು ನಮ್ಗೇನು ಸೊಕ್ಕು ಹೆಚ್ಚಾಗಲ್ಲ ಯೇಸುನಾಮ ಅಥವಾ ನಮಗೆ ಬೇರೆ ದೇಶಗಳಿಂದ ನಮ್ಗೆ ಏನಾದ್ರೂ ಸ್ಯಾಲ್ರಿ ಬರ್ತದ, ದುಡ್ಡು ಬರ್ತದ, ಅದಕ್ಕೆ ನಿಮಗೆ ಮತಾಂತರ ಮಾಡ್ತೀವಿ ಅಂತಕ್ಕಂಥ ಆಲೋಚನೆಗಳು ಬಿಟ್ಕೊಂಡ್ಬಿಡ್ರಿ ಪ್ರಿಯರೇ. ನೀವು ನಿಮ್ಮ ಆತ್ಮಗಳ ರಕ್ಷಣೆಗಾಗಿ ನಾವು ಬೋಧನೆ ಮಾಡ್ತಾ ಇದೀವಿ. ನಾವು ಹೇಗಾದ್ರೂ ಮಾಡಿ ನಮ್ಮ ಅಕ್ಕಪಕ್ಕದ ಮನೆಯವರಾಗಿರುವುದರಿಂದ ನಿಮ್ಮ ಮೇಲೆ ಪ್ರೀತಿ ಇದ್ದು, ನಮ್ಮ ದೇಶದವರು, ನಮ್ಮ ಸಹೋದರರು, ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಅಕ್ಕ ತಂಗಿಯರು ಅನ್ನೋದ ಭಾವನೆಯಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಬೇಕಂತೇಳಿ ಯೇಸುವನ್ನು ನಂಬ್ರಿ, ಇಲ್ಲದ್ರೆ ನರಕಕ್ಕೆ ಹೋಗ್ತೀರ ಅಂತ ಹೇಳ್ತಾ ಇದೀವಿ ನಾವು. ಯಾಕಂದ್ರೆ ಇಲ್ಲಿ ವಾಕ್ಯ ಹೇಳ್ತದೆ, ಯೇಸು ನಾಮ ಬಿಟ್ರೆ ಭೂಲೋಕದಲ್ಲಿ ನಿಮ್ಮನ್ನು ಕಾಪಾಡುವಂತ ನಾಮ ಯಾವ ನಾಮ ಕೂಡ ಇಲ್ಲ. ಯಾವ ನಾಮ ಕೂಡ ಇಲ್ಲ, ಯಾವ ಹೆಸರು ಕೂಡ ಇಲ್ಲ. ಯೇಸು ಅಂದ್ರೆ ಪವರ್ ಪ್ರಿಯರೇ. ನೀನು ಹಾಳಾಗಬಾರದು, ನಾಶ ಆಗ್ಬಾರದು, ನಷ್ಟ ಆಗ್ಬಾರದು. ನೀನು ಸತ್ತ ನಂತರ ಇನ್ನೊಂದು ಲೋಕ ಇದೆ, ಅದು ಶಾಶ್ವತವಾದಂತ ಲೋಕಗಳವು. ಪರಲೋಕ ಮತ್ತು ಪಾತಾಳ ಲೋಕ, ಈ ಎರಡು ಕೂಡ ನಿತ್ಯವೂ ಇರುವಂತ ಲೋಕ. ನೀನು ಪರಿಶುದ್ಧನು ನಿರ್ದೋಷಿಯಾಗಿ ಹೋದ್ರೆ ಮಾತ್ರನೇ ನಿನಗೆ ಪರಲೋಕ ಇದೆ. ಇಲ್ಲ ನೀನು ಪಾಪ ಮಾಡ್ಕೊಂತ ಬದುಕ್ತೀನಿ, ನನಗೆ ಯೇಸು ಬೇಡ, ಯಾರೋ ಬೇಡ ಅನ್ಕೊಂಡ್ರೆ ನೀನ್ ನರಕದಲ್ಲಿ ಬೀಳ್ತೀಯ. ನೀನು ಆ ನರಕಕ್ಕೆ ನೀನು ಹೋಗಬಾರದಂತ ನಿಮ್ಮ ಮೇಲೆ ಪ್ರೀತಿ ಇಟ್ಟು ನಾವು ಇವತ್ತು ಬೋಧನೆಗಳು ಮಾಡ್ತಾ ಇದ್ವಿ. ಇವತ್ತು ಸತ್ಯ ಬೋಧನೆ ಯಾಕೆ ಮಾಡ್ತಾ ಇದೀವಿ? ನಾವು ಬೋಧಕರಾಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಿಮ್ಗೆ ಯಾಕೆ ಬೋಧನೆ ಮಾಡ್ತಾ ಇದ್ದಾರೆ? ನೀವು ಬದಲಾಗಬೇಕು, ನಿಮ್ಮ ಆತ್ಮಗಳನ್ನು ಕಾಪಾಡಬೇಕು.
ಹೆಂಗೂ ಶರೀರದಲ್ಲಿ ನೀವು ಹೆಂಗೂ ಸಾಯ್ತೀರಿ, ನಾವು ಸಾಯ್ತೀವಿ, ನೀವು ಸಾಯ್ತೀವಿ, ಎಲ್ಲರ ಜಗತ್ತೇ ಮಣ್ಣು ಪಾಲಾಗುತ್ತ, ಈ ದೇಹ ಮಣ್ಣಲ್ಲಿ ಹೋಗುತ್ತ. ಆದ್ರೆ ಆತ್ಮ ದೇವರ ಬಳಿಗೆ ಹೋಗ್ಬೇಕು. ದೇವರ ಬಳಿಗೆ ಹೋಗ್ಬೇಕಂದ್ರೆ ನಿನ್ನಲ್ಲಿ ಪರಿಶುದ್ಧತ್ವ ಇರ್ಬೇಕು, ನಿರ್ದೋಷತ್ವ ಇರ್ಬೇಕು. ನಿನ್ನಲ್ಲಿ ಪರಿಶುದ್ಧತ್ವ ಇಲ್ಲ, ನಿರ್ದೋಷತ್ವ ಇಲ್ಲ. ನೀನು ಪಾಪ ಮಾಡಿದೀಯ. ಈ ಪಾಪ ನಿವಾರಣೆ ಮಾಡ್ಬೇಕಂದ್ರೆ ಯಾರು? ಯೇಸು ಕ್ರಿಸ್ತನೇ. ಯೇಸು ಕ್ರಿಸ್ತನ ಬಂದರೇನೆ ಮಾತ್ರ, ಯೇಸು ಕ್ರಿಸ್ತನನ್ನ ನಂಬಿದರೆ ಮಾತ್ರ, ಯೇಸು ಕ್ರಿಸ್ತನ ಬಳಿಗೆ ನೀನು ಸೇರಿದರೆ ಮಾತ್ರ ನಿನ್ನ ಪಾಪ ನಿವಾರಣೆ ಆಗುತ್ತಾ, ನಿನ್ನ ಆತ್ಮ ರಕ್ಷಿಸಲ್ಪಡುತ್ತಾ. ಇಲ್ಲಾಂದ್ರೆ ಪ್ರಿಯರೇ ಸಾಧ್ಯನೇ ಇಲ್ಲ ಅಂತೇಳಿ ನಾನು ಇವತ್ತು ಬೋಧನೆ ಮಾಡುವುದಕ್ಕೆ ಇಷ್ಟಪಡ್ತೇನೆ. ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ಆಲೋಚನೆ ಮಾಡ್ರಿ ಪ್ರಿಯ. ಅಲ್ಲ, ಅರ್ಥ ಇಲ್ಲದೆ ವ್ಯರ್ಥವಾಗಿ ಇವತ್ತು ಭೂಮಿ ಮೇಲೆ ಮನುಷ್ಯರು ಬದುಕ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಅಲ್ಲ, ಎಲ್ಲಾ ದೇಶಗಳಲ್ಲೂ ಕೂಡ ನಾಮಕಾರ್ಥ ಕ್ರೈಸ್ತರಾಗಿ ಬದುಕುವವರನ್ನು ನೋಡ್ತೀವಿ, ನಾಮಕಾರ್ಥ ಬೋಧಕರನ್ನ ನೋಡ್ತಾ ಇದೀವಿ. ಇವತ್ತು ಪ್ರಪಂಚದಲ್ಲಿರ್ತಕ್ಕಂಥ ಮನುಷ್ಯರೆಲ್ಲರೂ ಕೂಡ ಯೇಸು ಕ್ರಿಸ್ತನೆಂದರೆ ಸಿಟ್ಟುಗೊಂಡು, ಏನ್ ಮಾಡಿದಾನೆ ಯೇಸು ಕ್ರಿಸ್ತನ್ ನಿಮಗೆ? ನಿಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ಭೂಲೋಕಕ್ಕೆ ಬಂದು ಒಳ್ಳೆದನ್ನು ಉಪದೇಶ ಮಾಡಿದದಕ್ಕ ಯೇಸು ಕ್ರಿಸ್ತನ ಮೇಲೆ ಕಕ್ಷೆನ ನಿಮಗೆ? ಯೇಸು ಕ್ರಿಸ್ತ ಏನ್ ಮಾಡಿದಾನಂತೇಳಿ ಆತನ ಮೇಲೆ ನೀವು ಕಣ್ಣು ಕೆಂಪು ಮಾಡ್ತಾ ಇದ್ದೀರಾ ಇವತ್ತು, ಅವನು ಕಡಿತಾ ಇದ್ದೀರಾ ನೀವು ಇವತ್ತು. ಏನ್ ಮಾಡಿದಾನೆ, ಏನ್ ದ್ರೋಹ ಮಾಡಿದಾನೆ, ನಿಮ್ಗೆ ಏನ್ ನಷ್ಟ ಮಾಡಿದಾನೆ ಯೇಸು ಕ್ರಿಸ್ತನು? ಯೇಸು ಕ್ರಿಸ್ತನು ನಿಮ್ಗೆ ಏನಾದ್ರು ದ್ರೋಹ ಮಾಡಿದಾನ? ನಿನ್ ಕುಟುಂಬಕ್ಕೆ ದ್ರೋಹ ಮಾಡಿದಾನ? ನಿನ್ ಜಾತಿಗೆ ದ್ರೋಹ ಮಾಡಿದಾನ? ಒಳ್ಳೇದ್ ಹೇಳಿದಾನೆ, ನೀತಿವಂತರಾಗಿ ಬದುಕ್ರ ಅಂತ ಹೇಳ್ತಾ ಇದ್ದಾನೆ, ಪರಿಶುದ್ಧರಾಗಿ ಬದುಕ್ರ ಅಂತ ಹೇಳ್ತಾ ಇದ್ದಾನೆ. ಸತ್ತ ನಂತರ ನೀವು ನರಕಕ್ಕೆ ಹೋಗ್ತೀರಿ, ಬೇಡ ನರಕಕ್ಕೆ ಹೋಗೋದಂತ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ. ಅದೇ ಹೇಳ್ತಾ ಇದ್ದಾನೆ. ಅದನ್ನು ಬಿಟ್ಟು ನೀವು ಏನೇನೋ ಮಾತಾಡ್ಕೊಳ್ತೀರಿ, ಏನೇನೋ ಮಾಡ್ತೀರಿ ಯೇಸು ಸ್ವಾಮಿನ, ಏನೇನೋ ಅನ್ಕೊಳ್ತೀರಿ ಯೇಸು ಸ್ವಾಮಿ ಮೇಲೆ ಇಲ್ಲದ ಸಲ್ಲದ ನಿಂದೆಗಳನ್ನು ಹೊರಿಸ್ತಾ ಇದ್ದಾರೆ. ನೀವು ಶಿಕ್ಷೆ ಅನುಭವಿಸ್ತಾರೆ, ಖಬರ್ದಾರ್, ಶಿಕ್ಷಕ್ಕೆ ಒಳಗಾಗುತ್ತಾರೆ. ಏಸು ಇಲ್ಲ ಅಂದ್ರೆ ನಿನಗೆ ಮೋಕ್ಷ ಇಲ್ಲ. ಏಸು ಇದ್ದರೆ ನಿನಗೆ ಮೋಕ್ಷ. ಏಸು ಇಲ್ಲ ಅಂದ್ರೆ ಮೋಕ್ಷ ಇಲ್ಲ ನಿನಗೆ, ಪರಲೋಕ ಇಲ್ಲ ನಿನಗೆ, ನಿತ್ಯ ಜೀವ ಇಲ್ಲ ನಿನಗೆ, ಪರಲೋಕದಲ್ಲಿ ಸಿಂಹಾಸನ ಇಲ್ಲ ನಿನಗೆ, ಪರಲೋಕದ ಬಾಗಿಲಲ್ಲೇ ನೀನು ನೋಡಲ್ಲ. ನೀನು ಏಸು ಬೇಕಾಗಿದೆ ಪ್ರಿಯರೇ, ಹೇಳ್ತಾ ಇದ್ದಾನೆ. ಅದೇ ಅಪೊಸ್ತಲರ ಕೃತ್ಯಗಳ 2ನೇ ಅಧ್ಯಾಯ 38ನೇ ವಚನವನ್ನು ನೋಡೋಣ ಪ್ರಿಯರೇ. 2ನೇ ಅಧ್ಯಾಯ 38ನೇ ವಚನವನ್ನು ನೋಡ್ಕೊಳ್ಳೋಣ. ಏನ್ ಹೇಳ್ತಾ ಇದ್ದಾನೆ ನೋಡ್ರಿ. 38ನೇ ವಚನದಲ್ಲಿ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಯೇಸು ಇಲ್ಲಂದ್ರೆ ನಿನಗೆ ದೇವರ ರಾಜ್ಯ ಇಲ್ಲ ಮಗಳೇ, ಮಗನೇ. ಆಲೋಚನೆ ಮಾಡ್ರಿ. ನಿಮ್ಮ ಪಾಪ ಪರಿಹಾರವಾಗುವುದಕ್ಕೋಸ್ಕರ, ನಿಮ್ಮ ಪಾಪಗಳು ಕ್ಷಮಿಸಲ್ಪಡುವುದಕ್ಕೋಸ್ಕರ ಹುಟ್ಟಿದಂದಿನಿಂದ ಅಥವಾ ನೀನು ಬುದ್ಧಿ ಬಂದಾಗಲಿಂದ ಇವತ್ತಿನವರೆಗೆ ನೀನ್ ಏನಾದರೂ ಪಾಪ ಮಾಡಿ ಪಾಪಕ್ಕೆ ದಾಸನಾಗಿದ್ದೀಯೋ, ಆ ಪಾಪದಿಂದ ಬಿಡುಗಡೆ ಆಗಬೇಕಂದ್ರೆ ಯೇಸು ಕ್ರಿಸ್ತನು ಬೇಕಂತ ವಾಕ್ಯ ಹೇಳ್ತಾ ಇದೆ. ಯೇಸು ಕ್ರಿಸ್ತನ ಬೇಕೇ ಬೇಕು. ಯೇಸು ಕ್ರಿಸ್ತನ ಇಲ್ಲ ಅಂದ್ರೆ ನಿನಗೆ ದೇವರ ರಾಜ್ಯ ಅಥವಾ ದೇವರ ಬಳಿಗೆ ಅಥವಾ ಪರಲೋಕಕ್ಕೆ ಸೇರುವ ಹಕ್ಕು ಅಧಿಕಾರ ಇಲ್ಲ ಪ್ರಿಯರೇ. ಯಾರ್ಯಾರು ಆತನನ್ನು ನಂಬುತ್ತಾರೋ ಅವರು ಮಾತ್ರ ಆತನ ಬಳಿಗೆ ಹೋಗುವುದಕ್ಕೆ ಸಾಧ್ಯ ಇದೆ. ಅದು ನೀನು ತಿಳ್ಕೋಬೇಕಾಗಿದೆ. ಯಾರ್ಯಾರು ನಂಬುತ್ತಾರೋ ಯೇಸು ಕ್ರಿಸ್ತನ, ಅವರು ಎಲ್ಲಿಗೆ ಹೋಗಕ್ಕೆ ಅಧಿಕಾರ ಇದೆ? ಪರಲೋಕಕ್ಕೆ ಹೋಗುವುದಕ್ಕಾಗಿ ಅಧಿಕಾರ ಇದೆ. ನಿನಗೆ ಅರ್ಥ ಆಗ್ಬೇಕು ಪ್ರೀತಿಯುಳ್ಳಂತ ದೇವರ ಮಕ್ಕಳು. ಆಲೋಚನೆ ಮಾಡ್ಕೊಳ್ಳೋಣ ಪ್ರೇರೆ. ಇನ್ನೊಂದು ಚಿನ್ನ ಓದ್ಕೊಳ್ಳೋಣ ಪ್ರೇರೆ. ಯೋಹಾನನು ಬರೆದ ಸುವಾರ್ತೆ, 3ನೇ ಅಧ್ಯಾಯ 17ನೇ ವಚನ. 3ನೇ ಅಧ್ಯಾಯ 17ನೇ ವಚನ. ದೇವರು ತನ್ನ ಮಗನ ಮುಖಾಂತರ ಈ ಲೋಕಕ್ಕೆ ಏನು ರಕ್ಷಣೆ ಆಗಬೇಕೆಂದು ಆತನನ್ನು ಕಳಿಸಿದ್ದಾನೆ. ಪರಲೋಕದ ದೇವರು, 3 ಲೋಕದ ಒಡೆಯನು, 3 ಲೋಕಕ್ಕೆ ಕರ್ತನೂ ಆಗಿರ್ತಕ್ಕಂಥ ತಂದೆಯಾದ ದೇವರೇ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನಂತ. ಏನಂತ ಕಳಿಸಿಕೊಟ್ಟಾನ? ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕೆ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಿಲ್ಲ. ಬದ್ಲಾಗ್ರಿ, ಪ್ರೀತಿಯಿಂದ ನಿಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿಕೊಳ್ಳರಿ. ನೀವು ಮಾರು ಮನಸ್ಸು ಹೊಂದಿರಿ, ಪಶ್ಚಾತ್ತಾಪ ಪಡ್ರಿ, ನಿಮ್ಮ ಪಾಪ ಪರಿಹಾರ ಮಾಡಿಕೊಳ್ಳ್ರಿ, ಬನ್ನಿರಿ, ನನ್ನನ್ನು ನಂಬ್ರಿ, ನಿತ್ಯ ಜೀವವನ್ನು ಪಡ್ಕೊಳ್ರಿ ಅಂತ ಬೋಧನೆ ಮಾಡಿದ ಪ್ರಿಯರೇ.
ಒಡೆದವರಿಗೂ ಅದೇ ಬೋಧನೆ ಮಾಡಿದ, ದೂಷಿಸಿದವರಿಗೂ ಅದೇ ಬೋಧನೆ ಮಾಡಿದ, ಮುಖದ ಮೇಲೆ ಉಗುಳದವರಿಗೂ ಅದೇ ಬೋಧನೆ ಮಾಡಿದ, ಶಿಲುಬಿಗೆ ಹಾಕಿ ಮಳೆ ಹೊಡೆದು ಜಜ್ಜಿದವರಿಗೂ ಅದೇ ಬೋಧನೆ ಮಾಡಿದ. ಚೇಂಜ್ ಆಗ್ರಿ, ಬದಲಾವಣೆ ಆಗ್ರಿ. ನೀವು ದೇವರ ಕಡೆಗೆ ತಿರುಗಿಕೊಳ್ಳಿರಿ. ನನ್ನಲ್ಲಿ ಬನ್ನಿ, ನಾನು ಕರ್ಕೊಂಡು ಹೋಗುತ್ತೀನಿ. ನಾನೇ ಸತ್ಯವು ಮಾರ್ಗವು ಜೀವವಾಗಿದ್ದೇನೆ. ನನ್ನ ಮುಖಾಂತರವಾಗಿಯೇ ಪರಲೋಕಕ್ಕೆ ನೀವು ಬರಬೇಕೆಂಬುದಾಗಿ ಇದೇ ಯೋಹಾನು ಬರೆದ ಸುವಾರ್ತೆ. ಈ ಅಧ್ಯಾಯ ಹಿಂಗೆ ಇಟ್ಕೊಳ್ರಿ. 14ನೇ ಅಧ್ಯಾಯ 6ನೇ ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ದೇವರ ಬಳಿಗೆ ಬರಬೇಕಂತಂದ್ರೆ ನಾನ್ ಬೇಕು ಮಗನೇ, ನಾನ್ ಬೇಕು. ನನ್ನ ಹೆಸರು ಹೇಳಿದ್ರನೇ ನನ್ನನ್ನು ಬೆಂಕಿ ಬಿದ್ದವನು ಮಾಡ್ದಂಗ್ ಮಾಡ್ತೀಯಲ್ಲ ನೀನು. ನನ್ನ ಬಳಿಗೆ ಬಂದರ್ನೇ ನಿನಗೆ ಮೋಕ್ಷ ಇದೆ ಅಂತ ಹೇಳ್ತಾ ಇದ್ದಾನೆ ಪ್ರಿಯರೇ. ನಾನೇ ಮಾರ್ಗ, ಪರಲೋಕಕ್ಕೆ ಏಕೈಕ ಮಾರ್ಗ ಅದು ನಾನು ಅಂತ ಹೇಳ್ತಾ ಇದ್ದೇನೆ ಯೇಸು ಸ್ವಾಮಿ. ನನ್ನನ್ನು ನಂಬಿದವನು ಪರಲೋಕ ಸೇರುತ್ತಾನ, ನನ್ನನ್ನು ನಂಬದೇ ಇರುವವನು ಪರಲೋಕಕ್ಕೆ ಹೋಗಲ್ಲ. ಡೋರ್ ಒಂದೇ ಇದಂತ, ಪರಲೋಕಕ್ಕೆ ಡೋರ್ ಒಂದೇ ಇದಂತ. ನಮ್ಮವ್ರು ಹೇಳ್ತಾರ ದೇವರು ಒಬ್ಬನೇ ನಾಮ ಹಲವು ಅಂತೇಳಿ. ದೇವರು ಒಬ್ಬನೇ ನಾಮ ಹಲವು. ಉತ್ತಿರ್ತ ಹಾವಿನ ಉತ್ತಿರ್ತದಲ್ಲ, ಹಾವಿನ ಉತ್ತು ಹೇಳ್ತಾರ. ಹಾವಿನ ಉತ್ತಿಗೆ ಅನೇಕ ಮಾರ್ಗಗಳಿದಾವೆ, ಅದರಂಗೆ ಪರಲೋಕಕ್ಕೆ ಅನೇಕ ಮಾರ್ಗಗಳಿದಾವೆ. ಉತ್ತಿಗೆ ಅನೇಕ ಮಾರ್ಗಗಳಿದೆ. ನಿನ್ನ ಮನೆಗೆ ಯಾಕೆ ಒಂದೇ ಮಾರ್ಗ? ಹಾವಿನ ಉತ್ತಿಗೆ ಅನೇಕ ಮಾರ್ಗಗಳಿದೆ, ಒಪ್ಪಿಕೊಳ್ತೀನಿ. ಮತ್ತೆ ನಿನ್ನ ಮನೆಗೆ ಯಾಕೆ ಒಂದೇ ದಾರಿ ಇಟ್ಕೊಂಡಿದೀಯಾ, ಒಂದೇ ಬಾಗಿಲು ಇಟ್ಕೊಂಡಿದೀಯಾ? ಪರಲೋಕಕ್ಕೆ ಒಂದೇ ದಾರಿ ಇದೆ. ಆ ದಾರಿ ಯಾವುದಂದ್ರೆ ಯೇಸು ಕ್ರಿಸ್ತನೇ. ಯೇಸು ಕ್ರಿಸ್ತನ ಬಿಟ್ರೆ, ಯೇಸು ಕ್ರಿಸ್ತನನ್ನು ನೀನ್ ತೆಗೆದಾಕೊಂಡ್ರೆ ಆ ಲೋಕಕ್ಕೆ ನೀನು ಹೋಗಲ್ಲ. ಒನ್ ಡೋರ್, ಒಂದೇ ಒಂದು ಬಾಗಿಲಿದೆ. ಆ ಬಾಗಿಲು ಮುಖಾಂತರನೇ ಹೋಗ್ಬೇಕಂತ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ. ಮತ್ತೊಂದ್ಸಲ ಓದೋಣ 6ನೇ ವಚನದಲ್ಲಿ. ನಾನೇ ಸತ್ಯವು ಮಾರ್ಗವು ಜೀವವಾಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ತಂದೆಯ ಬಳಿಗೆ ಯಾರು ಹೋಗಲ್ಲ, ಪರಲೋಕಕ್ಕೆ ಯಾರು ಹೋಗಲ್ಲ. ಬರ್ಬೇಕಂತ ನನ್ ಮುಖಾಂತರನೇ ಬರ್ಬೇಕು. ಮಗನೇ, ಅಪ್ಪ, ಅಮ್ಮ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಪರಲೋಕಕ್ಕೆ ಬರ್ಬೇಕಂದ್ರೆ ನನ್ನ ಡೋರ್ ಮುಖಾಂತರನೇ ಬರ್ಬೇಕು, ನನ್ನಿಂದನೇ ಬರ್ಬೇಕು. ಪರಲೋಕಕ್ಕೆ ಒಂದು ವೇಳೆ ನೀನ್ ಅಲ್ಲಿಗೆ ಹೋದಂತಂದ್ರೆ ಓರಿಯು ಅಂತಾನೆ ದೇವ್ರು. ನೀನ್ ಯಾರು? ನಾನು ಮನುಷ್ಯ. ಅದೇ ಹೆಂಗ್ ಬಂದೆ ನೀನು? ಉತ್ತರ ಇಲ್ಲ. ಕ್ರಿಸ್ತನ ಮುಖಾಂತರ ಬಂದರೇನೇ ಪರಲೋಕ. ನೀನ್ ಹೆಂಗ್ ಹೋದ್ರು ಪರಲೋಕಕ್ಕೆ ಸೇರಲ್ಲ. ಪರಲೋಕನೇ ಗೊತ್ತಾಗಲ್ಲ ನಿನಗೆ. ಇಲ್ಲಿ ಬಂದೀಯಾ, ಇಲ್ಲಿ ಜೀವನ ಮಾಡ್ತೀಯಾ, 70-80 ವರ್ಷ ಬದುಕ್ತೀಯಾ, ಸತ್ತೋಗ್ತೀಯ. ನೀನ್ ಎಲ್ಲಿಗೆ ಹೋಗ್ತೀಯ? ನರಕಕ್ಕೆ, ಬೆಂಕಿಯಲ್ಲಿ ಬೀಳ್ತೀಯ. ಬೆಂಕಿಯಲ್ಲಿ ಬಿದ್ದಂತ ನಿನಗೆ ಪರಲೋಕ ಇನ್ನೆಲ್ಲಿ ಸಿಗುತ್ತ? ಪರಲೋಕನ ಇಲ್ಲೆಲ್ಲಿ ನೋಡ್ತೀಯ ನಿನ್ನ? ಅದಕ್ಕೆ ಹೇಳ್ತಾ ಇದ್ದಾನೆ 3ನೇ ಅಧ್ಯಾಯ 17ನೇ ವಚನದಲ್ಲಿ, ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೆ ಹೊರತು ತೀರ್ಪು ಮಾಡುವುದಕ್ಕೆ ಕಳಿಸಲಿಲ್ಲ. ಆತನನ್ನು ನಂಬುವವನಿಗೆ ತೀರ್ಪಾಗುವುದಿಲ್ಲ. ಆದ್ರೆ ಆತನ ನಂಬದವನಿಗೆ ದೇವರು ಒಬ್ಬನೇ ಮಗನ ಹೆಸರನ್ನು ನಂಬದೆ ಓದುವುದರಿಂದಲೇ ಆಗಲೇ ತೀರ್ಪು ಆಯ್ತು. ಯೇಸು ಕ್ರಿಸ್ತನ ನಂಬದೇ ಇರುವುದರಿಂದ ನೀನ್ ನರಕಕ್ಕೆ ಅಂತ ಕನ್ಫರ್ಮ್ ಅಂತ ಪ್ರಿಯರ. ಕನ್ಫರ್ಮ್ ಅಗ್ರಿಮೆಂಟ್ ಆಯ್ತು. ಯೇಸು ನಂಬ್ಕೊಂಡಿದ್ಯಾ? ಇಲ್ಲ, ನಂಬ್ಕೊಂಡಿಲ್ಲ. ನರಕ ನಿನಗೆ. ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ ನರಕ. ಯೇಸು ಸ್ವಾಮಿ ನಂಬ್ಕೊಂಡಿದೀಯಾ? ತನ್ನ ಒಬ್ಬನೇ ಮಗನಾಗಿರ್ತಕ್ಕಂಥ ಯೇಸುವನ್ನು ನೀನ್ ನಂಬದೇ ಇದ್ದುದರಿಂದ ನಿನಗೆ ತೀರ್ಪು, ಜಡ್ಜ್ಮೆಂಟ್ ಆಯ್ತು. ಏನಂತ? ನಿನ್ ನರಕಕ್ಕೆ ಹೋಗ್ತಾ ಇದೆಯಾ? ಇನ್ನೇನ್ ತೀರ್ಪು ಆಗ್ಬೇಕಾಗಿದೆ? ಯೇಸು ಸ್ವಾಮಿ ನಂಬ್ಕೊಂಡ್ರೆ ಪರಲೋಕ, ಯೇಸು ಸ್ವಾಮಿ ನಂಬದಿದ್ರೆ ನರಕ. ಆಯ್ತು, ಜಡ್ಜ್ಮೆಂಟ್ ಆಯ್ತು. ಅದ್ ಯಾರು ಕೊಡ್ತಾ ಇದೀವಿ? ನಾವು ಕೊಡ್ತಾ ಇದೀವಿ. ಇವತ್ತು ಅನೇಕ ಸೇವಕರು ಕೊಡ್ತಾ ಇದ್ದಾರೆ. ಯೇಸು ಸ್ವಾಮಿ ನಂಬ್ಕೊಂಡ್ರೆ ಪರಲೋಕ ಸೇರ್ತಾರೆ, ಇಲ್ಲಾಂದ್ರೆ ನಿತ್ಯ ನರಕಕ್ಕೆ ಹೋಗ್ತಾರೆ ಅಂತ ಹೇಳಿ ಅನೇಕ ಸೇವಕರು ಇವತ್ತು ಬೋಧನೆ ಮಾಡ್ತಾ ಇದ್ದಾರೆ, ಸತ್ಯ ಬೋಧನೆ ಮಾಡ್ತಾ ಇದ್ದಾರೆ. ಅಂಗೀಕರಿಸಿಕೊಳ್ಳ್ರಿ. ನಿಮ್ಮ ಪರಿಸರ ಪ್ರಾಂತದಲ್ಲಿರ್ತಕ್ಕಂಥ ಚರ್ಚ್ಗಳಿಗೆ ಹೋಗ್ರಿ. ನಿಮ್ಮ ಆತ್ಮಗಳನ್ನು ರಕ್ಷಿಸಿಕೊಳ್ಳ್ರಿ. ಯೇಸು ಇಲ್ಲದಿದ್ದರೆ ನಿನ್ನ ಪಾಪ ಹೋಗುವುದಿಲ್ಲ, ನಿನ್ನ ಪಾಪ ಪರಿಹಾರ ಆಗಲ್ಲ.
ಯೇಸು ಇರಲೇಬೇಕು, ಆ ಯೇಸು ನಂಬಲೇಬೇಕು, ಆ ಯೇಸು ನಾಮದಲ್ಲಿ ದೀಕ್ಷಾ ಸ್ನಾನ ತಗೊಳ್ಳೇಬೇಕು, ಆತನ ಹೇಳಿದ ಮಾರ್ಗದಲ್ಲಿ ನಡಿಬೇಕು, ನಿನ್ನ ಪಾಪಗಳೆಲ್ಲವನ್ನು ತೊಳ್ಕೊಳ್ಬೇಕು, ನೀನು ಪರಿಶುದ್ಧನ ನಿರ್ದೋಷಿಯಾಗಿ ಪರಲೋಕಕ್ಕೆ ನೀನು ಸೇರಬೇಕು. ಇದು ದೇವರ ಒಂದು ರೂಲ್ಸ್, ಆತನೊಂದು ಕಂಡೀಷನ್, ಆತನೊಂದು ಆಜ್ಞೆ ಪ್ರಿಯರೇ, ಇದು ಆಜ್ಞೆ. ಅದು ಬಿಟ್ರೆ ಹೆಂಗೋ ಇರ್ತೀನಿ, ನಾನು ಏನ್ ಮಾಡಿದ್ರು ಪರವಾಗಿಲ್ಲ, ಉತ್ತಿಗೆ ಹಲವಾರು ತೂತಿರ್ತಾವ, ಉತ್ತಿಗೆ ಹಲವಾರು ಬಾಗಿಲುಗಳಿರ್ತಾವ, ಹಂಗೆ ಪರಲೋಕಕ್ಕೆ ಹಲವಾರು ಬಾಗಿಲುಗಳಿದಾವ ಅಂತೇಳಿ ಕನಸು ಕಟ್ಟಿಕೊಂಡು ಸಾಯಬೇಡ. ಸತ್ತ ನಂತರ ನೀನು ಕಾಣದ ಒಂದೇ ಒಂದು ಲೋಕ, ಅದು ಬೆಂಕಿಯ ಕೆರೆ, ಪಾತಾಳ ಲೋಕ. ಪಾತಾಳಕ್ಕೆ ನೀನು ಹೋಗಬಾರದು ಅಂತಂದ್ರೆ, ನಿತ್ಯ ಜೀವ ನೀನು ಸೇರ್ಬೇಕಂತಂದ್ರೆ ಯೇಸು ಕ್ರಿಸ್ತನ ಬಳಿಗೆ ಬರಲೇಬೇಕು. ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಇದರಲ್ಲಿ ಯಾವ ಮತವು ಮತಾಂತರವಲ್ಲ ಪ್ರಿಯರೇ. ಏಕೈಕ ಮಾರ್ಗ ಯೇಸು ಕ್ರಿಸ್ತನು ಬಳಿಗೆ ಬಂದರೇನೆ ನಿನ್ನ ಪಾಪ ಪರಿಹಾರ ಆಗುತ್ತಾ, ಇಲ್ಲಂದ್ರೆ ಪಾಪ ಪರಿಹಾರ ಆಗುವುದಕ್ಕೆ ಸಾಧ್ಯನೇ ಇಲ್ಲ. ಪಾಪ ಪರಿಹಾರ ಆಗಲ್ಲ. ಅದಕ್ಕಾಗಿ ಪಾಪ ಪರಿಹಾರ ಆಗಬೇಕಾದ್ರೆ ನೀನು ಯೇಸು ಕ್ರಿಸ್ತನ ಬಳಿಗೆ ಬರಲೇಬೇಕು. ನೀನು ಆತನನ್ನು ನಂಬಬೇಕು. ಆತನೇ ಲೋಕರಕ್ಷಕನು, ಆತನೇ ಪಾಪದಲ್ಲಿ ಬಿಡಿಸುವಂತ ವಿಮೋಚಕನು, ಪಾಪದಿಂದ ನಿನ್ನನ್ನು ರಕ್ಷಿಸುವಂತ ಸಾಮರ್ಥ್ಯವುಳ್ಳವನು ಯೇಸು ಕ್ರಿಸ್ತನು. ಅದಕ್ಕಾಗಿ ಯೇಸು ಕ್ರಿಸ್ತನನ್ನು ನಂಬಬೇಕು. ನೀನು ಯೇಸು ಕ್ರಿಸ್ತನ ಬಳಿಗೆ ನೀನು ಬರಲೇಬೇಕು. ಪರವಾಗಿಲ್ಲ, ನಾನು ಹೆಂಗ ಬದುಕಿದ್ರು ನಡೀತದಂತೇಳಿ ಓ ಕ್ರೈಸ್ತನೇ, ನಾಮಕಾರ್ಥ ಕ್ರೈಸ್ತನೇ, ನೀನು ಕೂಡ ನಾನು ಯೇಸು ಸ್ವಾಮಿ ನಂಬ್ಕೊಂಡಿದ್ದೀನಿ ಸಾಕು, ಇನ್ನು ಪರಲೋಕ ಸಿಗುತ್ತಂದ್ರೆ ನಿನಗೂ ಸಿಗಲ್ಲ ಪ್ರಿಯರ್, ನಿನಗೂ ಸಿಗಲ್ಲ. ಯಾಕೆ? ನಾನು ಯೇಸನ್ನ ನಂಬಿದಿನಲ್ಲ, ನನಗೆ ಸಿಗುತ್ತಂತ ಅನ್ಕೊಳ್ತೆ. ಇಲ್ಲ ಇಲ್ಲ ಇಲ್ಲ, ಪರಿಶುದ್ಧತೆಯನ್ನು ಬೇಕು ನಿನಗೆ, ನಿರ್ದೋಷತ್ವ ಬೇಕು ನಿನಗೆ. ಪರಿಶುದ್ಧನಾಗಿ ಬದುಕಬೇಕಾಗಿದೆ, ನಿರ್ದೋಷಿಯಾಗಿ ಬದುಕಬೇಕಾಗಿದೆ. ಈ ಎರಡು ನಿನ್ನ ಕಾಪಾಡಿಕೊಂಡಾಗ ನಿನ್ನ ಪರಲೋಕ. ಅದಕ್ಕೆ ಆತ್ಮಕ್ಕೂ ಶರೀರಕ್ಕೂ ಹಿಡಿದಿರುವ ಕಲ್ಮಶವನ್ನು ನಾವು ತೊಲಗಿಸಿಕೊಂಡು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳೋಣ, ಪ್ರಯತ್ನಿಸೋಣ ಅಂತ ಹೇಳಿದ ಪೌಲನು ಪ್ರಿಯ. ಅದೇ ಇಲ್ವಾ? ರೋಮಪುರದವರಿಗೆ ಬರೆದ ಪತ್ರಿಕೆ, ಮುಗಿಸ್ತೀನಿ ಪ್ರಿಯ. ರೋಮಪುರದವರಿಗೆ ಬರೆದಂತ ಪತ್ರಿಕೆ 4ನೇ ಅಧ್ಯಾಯ 25ನೇ ವಚನವನ್ನು ಓದಿಕೊಳ್ಳೋಣ ಪ್ರಿಯ. 4ನೇ ಅಧ್ಯಾಯ 25ನೇ ವಚನವನ್ನು ಓದಿದ್ರೆ, ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟನು, ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು ಯೇಸು ಕ್ರಿಸ್ತನನ್ನು. ಯೇಸು ಕ್ರಿಸ್ತನನ್ನು ಮರಣಕ್ಕೆ ಯಾಕೆ ಒಪ್ಪಿಸಿದ? ಯಾಕೆ ಅದನ್ನು ಸಾಯ್ಬೇಕಾಗಿತ್ತು? ಯಾಕೆ ಮಾನವ ಅವತಾರ ಧರಿಸ್ಕೊಂಡು ಬರಬೇಕಾಗಿತ್ತಂದ್ರೆ ಕೇವಲ ನಿನಗೋಸ್ಕರ, ನಿನಗೋಸ್ಕರ, ನಿನ್ನನ್ನು ಕಾಪಾಡುವುದಕ್ಕೋಸ್ಕರ, ನಿನ್ನನ್ನು ರಕ್ಷಿಸಿಕೊಳ್ಳುವುದಕ್ಕೋಸ್ಕರ, ನಿನ್ನನ್ನು ನೀತಿವಂತನು ಅಂತೇಳಿ ನಿರ್ಣಯ ಪಡಿಸುವುದಕ್ಕೋಸ್ಕರ, ನೀನು ಪರಿಶುದ್ಧನು ಅಂತ ಅನಿಸ್ಕೊಳ್ಬೇಕಂತಂದ್ರೆ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬರಬೇಕು. ಆತನು ಮರಣ ಅನುಭವಿಸಬೇಕು. ಅದು ಎಂತ ಮರಣ ಅಂತಂದ್ರೆ ಘೋರಾತಿ ಘೋರವಾಗಿರತಕ್ಕಂತ ಶಿಲುಬೆಯ ಮರಣ ಅನುಭವಿಸಬೇಕು. ಕ್ರೂರವಾಗಿ ಜಜ್ಜಲ್ಪಡಬೇಕು, ಆತನ ಕೊರಡೆಗಳಿಂದ ಒಡೆಯಲ್ಪಡಬೇಕು, ಮುಳ್ಳಿನ ಕಿರೀಟದಿಂದ ಆತನ ಬೆತ್ತದಿಂದ ಒತ್ತಬೇಕು, ಆತನ ಪಕ್ಕೆಯಲ್ಲಿ ತಿವಿಬೇಕು, ಮಳೆಯಿಂದ ಹೊಡಿಬೇಕು, ಚಿತ್ರಹಿಂಸೆ ಮಾಡಬೇಕು. ಆ ರೀತಿಯಾಗಿ ಆತನು ಜಜ್ಜಲ್ಪಡಬೇಕು, ಆತನು ಸಾಯ್ಬೇಕು. ಆತನ ಸತ್ತ ರಕ್ತದಿಂದ, ಆತನ ಸತ್ತಿರತಕ್ಕಂಥ, ಆತನ ದೇಹದಿಂದ ಹರಿದಿರತಕ್ಕಂಥ ಪ್ರತಿಯೊಂದು ರಕ್ತದ ಹನಿ ನಿನ್ನ ಪಾಪವನ್ನು ಶುದ್ಧಿ ಮಾಡುವಂತದ್ದಾಗಿದೆ. ಅದಕ್ಕೆ ದೇವರು ಆತನನ್ನು ಏನಂತ, ನಿನ್ನ ಅಪರಾಧಗಳ ನಿಮಿತ್ತವಾಗಿ ಆತನನ್ನು ಮರಣಕ್ಕೆ ಒಪ್ಪಿಸಿದನು. ನಿನ್ನ ಅಪರಾಧಗಳ ನಿಮಿತ್ತವಾಗಿ ಆತನು ಸಾಯಬೇಕಾಗಿದೆ ಅಂತ ಹೇಳ್ತಾ ಇದೆ ವಾಕ್ಯ. ಇವತ್ತು ನಾವು ಜೀವಂತವಾಗಿದ್ದೇವೆ, ಇವತ್ತು ನಾವು ದೇವರ ಕೃಪೆಯಿಂದ ಯೇಸು ಕ್ರಿಸ್ತನನ್ನು ನಂಬಿಕೊಂಡಿದ್ದೇವೆ, ಆತನಲ್ಲಿ ಇದ್ದೇವೆ, ಆತನಲ್ಲಿ ಜೀವಿಸ್ತಾ ಇದ್ದೇವೆ, ಆತನಲ್ಲಿ ಚಲಿಸ್ತಾ ಇದ್ದೇವೆ ಅಂತಂದ್ರೆ ಅದು ದೇವರು ಮಾಡಿದ ತ್ಯಾಗ. ತನ್ನ ಪ್ರೀತಿಯನ್ನ ತ್ಯಾಗ ಮಾಡಿದ, ತನ್ನ ಒಬ್ಬನೇ ಮಗನನ್ನು ತ್ಯಾಗ ಮಾಡಿದ. ಹೀಗೋ ಅನೇಕರು ಆತನ ಬಳಿಗೆ ಬರಬೇಕು, ಅವರ ಪಾಪ ನಿವಾರಣೆ ಆಗಬೇಕಂದ್ರೆ ನನ್ನ ಮಗ ಸಾಯ್ಬೇಕು, ಸಾಯ್ಬೇಕು. ಎಂತ ಪ್ರೀತಿ ಪ್ರಿಯರೇ ನಿಮ್ಮ ಮೇಲೆ, ನಮ್ಮ ಮೇಲೆ, ಜಗತ್ತಿನ ಮನುಷ್ಯರ ಮೇಲೆ ಎಷ್ಟು ಪ್ರೀತಿ ನೋಡ್ರಿ ಪ್ರಿಯರೇ. ಅದಕ್ಕಾಗಿ ವಾಕ್ಯ ಹೇಳ್ತದೆ, ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ, ಆತನು ಲೋಕವನ್ನು ಎಷ್ಟೋ ಪ್ರೀತಿಸಿದನು ಎಂಬುದಾಗಿ. ಎಷ್ಟು ಅಂದ್ರೆ ಲೆಕ್ಕವಿಲ್ಲದಷ್ಟು ಪ್ರೀತಿ ಮಾಡಿದನಂತ. ಪ್ರೀತಿ ಮಾಡಿ ಏನ್ ಮಾಡಿದನಂತ? ತನ್ನ ಒಬ್ಬನೇ ಮಗನನ್ನು 3ನೇ ಅಧ್ಯಾಯ 16ನೇ ವಚನ,
ಮೂರನೇ 16ನೇ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡ್ಕೊಳ್ಳಬೇಕೆಂದು ಆತನನ್ನು ಕೊಟ್ಟನು. ಇದು ದೇವರ ತ್ಯಾಗ. ನಿನ್ನನ್ನು ಕಾಪಾಡುವುದಕ್ಕೋಸ್ಕರ, ನಿನ್ನನ್ನು ರಕ್ಷಿಸುವುದಕ್ಕೋಸ್ಕರ, ನಿನ್ನನ್ನು ನಿತ್ಯ ಜೀವಕ್ಕೆ ಸೇರಿಸುವುದಕ್ಕೋಸ್ಕರ, ನಿನ್ನನ್ನು ಪಾತಾಳದಿಂದ ತಪ್ಪಿಸುವುದಕ್ಕೋಸ್ಕರ ತನ್ನ ಮಗನನ್ನೇ ಬಲಿಯಾಗಿ ಕೊಟ್ಟಿದ್ದಾನೆಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಯೇಸು ಕ್ರಿಸ್ತನು ಯಾಕೆ ಬರ್ಬೇಕಾಯ್ತು ಅಂತಂದ್ರೆ ನಿನ್ನನ್ನು ಪಾಪದಿಂದ ಬಿಡಿಸುವುದಕ್ಕೆ. ಯಾಕ? ಯೇಸು ಇಲ್ಲಂದ್ರೆ ನಿನಗೆ ಪಾಪ ವಿಮೋಚನೆ ಇಲ್ಲ ಅಂದ್ರೆ ಇಲ್ಲ 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 ವಿಮೋಚನೆ ಇಲ್ಲ ನಿನಗೆ, ನಿರ್ಗಮ ಇಲ್ಲ ನಿನಗೆ. ಕಾಪಾಡಲ್ಪಡಬೇಕು, ನಿನ್ನ ಪಾಪ ತೊಳಿಬೇಕು ಅಂತಂದ್ರೆ ಯೇಸು ಕ್ರಿಸ್ತನ ಬೇಕು. ಅದಕ್ಕಾಗಿ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ಅದನ್ನು ನೆನಪಿನಲ್ಲಿಟ್ಟುಕೊಂಡು ಜೀವನ ಮಾಡಿ. ಕ್ರೈಸ್ತರೇ, ನೀವು ಕೂಡ ಪರಿಶುದ್ಧತೆಯನ್ನು, ನಿರ್ದೋಷತ್ವವನ್ನು ನೀವು ತಂದುಕೊಂಡ್ರಿ. ಅನ್ಯ ಜನಾಂಗದವರೇ, ನೀವು ಕೂಡ, ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಯೇಸು ಕ್ರಿಸ್ತನ ನಾಮವನ್ನು ಅಂಗೀಕರಿಸಿಕೊಳ್ಳಬೇಕು, ಯೇಸು ಕ್ರಿಸ್ತನನ್ನು ನಂಬಬೇಕು. ಯೇಸು ಕ್ರಿಸ್ತನ ನಂಬಿ ನಿನ್ನ ಪಾಪವನ್ನು ತೊಳ್ಕೊಳ್ಬೇಕು. ಅವಾಗ ನಿನ್ನ ಪಾಪ ನಿವಾರಣೆ ಆಗುತ್ತಾ? ಆಗಲ್ಲ. ಅದಕ್ಕಾಗಿ ಆಲೋಚನೆ ಮಾಡಿಕೊಂಡು ಒಳ್ಳೆ ನಿರ್ಧಾರವನ್ನು ತೆಗೆದುಕೊಳ್ಳಬೇಕೆಂಬುದಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತಾ ಈ ಮಾತುಗಳಿಗೆ ಮುಗಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು. ಪ್ರಾರ್ಥನೆ ಮಾಡಿಕೊಳ್ಳ. ಪರಿಶುದ್ಧನೇ, ಮಹೋನ್ನತನೇ, ಪರಮ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನಗೆ ವಂದನೆಗಳು, ಸ್ತೋತ್ರಗಳಪ್ಪ. ಈಗ ದೇವ, ನಿನ್ನ ಮಗನಾದ ಯೇಸು ಸ್ವಾಮಿ ಇಲ್ಲದಿದ್ದರೆ ನಮ್ಮ ಪಾಪ ಪರಿಹಾರ ಆಗಲ್ವಾ ಇಲ್ವಾ ಅಂತ ಆಲೋಚನೆ ಮಾಡಿದಾಗ ಆಗಲ್ಲ ಅಂತ ಕುಲಂಕುಷವಾಗಿ ಗಟ್ಟಿಯಾಗಿ ನಮಗೆ ಹೇಳಿರ್ತಕ್ಕಂಥ ವಾಕ್ಯದಲ್ಲಿ ನಾವು ನೋಡಿದರೆ ದೇವ, ನಮ್ಮನ್ನು ರಕ್ಷಿಸುವುದಕ್ಕಾಗಿ ಆತನು ಬಂದನು, ನಮ್ಮನ್ನು ಕಾಪಾಡುವುದಕ್ಕಾಗಿ ಆತನು ಬಂದನು. ಆತನ ಮುಖಾಂತರವೇ ನಮ್ಮ ಪಾಪ ನಿವಾರಣೆ, ಆತನ ಮುಖಾಂತರವೇ ನಾವು ಪರಲೋಕ ಸೇರಬೇಕಾಗಿದೆ ಎಂಬುದಾಗಿ ನಮಗೆ ಹೇಳಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ದೇವ, ನಮ್ಮನ್ನು ಆಶೀರ್ವದಿಸಲಿ, ಬಲಪಡಿಸಲಿ. ನಿನ್ನ ಚಿತ್ತದಂತೆ ಬದುಕುವುದಕ್ಕೆ ನಮಗೆ ಸಹಾಯ ಮಾಡಿ ನಡೆಸಿಕೊಡ್ಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ತಾ ಇದ್ದೇನೆ. ಕೂಡಿ ಬಂದಂತೆ ಎಲ್ಲರನ್ನೂ ಆಶೀರ್ವದಿಸಲಿ, ಬರಲಾರದಂತವರನ್ನು ಕೂಡ ಆಶೀರ್ವದಿಸಲಿ. ನಾಳೆ ದಿನದಲ್ಲಿ ಎಲ್ಲರೂ ಬಂದು ಅಟೆಂಡ್ ಆಗುವುದಕ್ಕಾಗಿ ನೀವು ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಬೇಡುತ್ತಾ, ಮತ್ತು ದೇವ, ಮತ್ತು ವಾಕ್ಯವನ್ನು ಕೇಳಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ವಾಕ್ಯವನ್ನು ಅರ್ಥ ಮಾಡಿಕೊಂಡು ಮತ್ತೆ ಅಪಾರ್ಥ ತಿಳ್ಕೊಳ್ಳದೆ ಸರಿಯಾದಂತ ರೀತಿಯಲ್ಲಿ 1-10 ಸಲ ಆಲೋಚನೆ ಮಾಡಿಕೊಂಡು ವಾಕ್ಯಗಳನ್ನು ಕಲಿಯಲಿಕ್ಕೆ ನೀವು ಸಹಾಯ ಮಾಡ್ತಾರೆ ಎಂಬುದಾಗಿ ನಂಬುತ್ತಾ ಸಮಸ್ತವನ್ನು ನಿನ್ನ ಕೈ ಕೊಡ್ತಾ ಇದ್ದೇನೆ. ಆಶೀರ್ವದಿಸ್ತಾರೆ. ಈಗ ದೇವ, ವಿಶೇಷವಾಗಿ ಮತ್ತೆ ಕೂಡಿ ಬಂದಂತ ಎಲ್ಲರನ್ನು ಕೂಡ ವಿಶೇಷವಾಗಿ ಮತ್ತು ಮಹಾಲಕ್ಷ್ಮಿ ಅವರ ಕುಟುಂಬವನ್ನು ನೀವು ಆಶೀರ್ವದಿಸಲಿ, ಬಲಪಡಿಸಲಿ. ಈ ಗೂಗಲ್ ಮೀಟ್ ಮುಖಾಂತರ ಅನೇಕರಿಗೆ ಈ ರಾಜ್ಯ ಸುವಾರ್ತೆಯನ್ನು ತೆಗೆದುಕೊಂಡು ಹೋಗ್ಬೇಕಂತ ಆಲೋಚನೆ ಇದ್ದಾರೆ. ಅವರಿಗೆ ಒಳ್ಳೆ ಆಲೋಚನೆಗಳು, ಒಳ್ಳೆ ಜ್ಞಾನಗಳನ್ನು ಕೊಟ್ಟು ಬಲಪಡಿಸಬೇಕೆಂಬುದಾಗಿ, ಅವರ ಕುಟುಂಬಗಳಿಗೆ ಶಾಂತಿ ಸಮಾಧಾನವನ್ನು ಅನುಗ್ರಹಿಸಬೇಕೆಂಬುದಾಗಿ ಬೇಡುತ್ತಾ ಸಮಸ್ತವನ್ನು ಕೈಗೊಪ್ಪಿಸಿಕೊಡುತ್ತಾ, ಮತ್ತೆ ಅನಾರೋಗ್ಯದಲ್ಲಿ ಇರ್ತಕ್ಕಂಥವರನ್ನು ನೀವು ಆಶೀರ್ವಾದ ಮಾಡ್ಬೇಕೆಂಬುದಾಗಿ ಬೇಡ್ತಾ ಇದ್ದೀನಿ. ಮತ್ತು ಅಶ್ವಿನಿ ಮಗಳು ಅನಾರೋಗ್ಯದಿಂದ ಇದ್ದಾಳೆ ಮಗಳು. ಆ ಮಗಳನ್ನು ನೀವು ಮುಟ್ಟ್ರಿ, ನಿಮ್ಮ ಕೃಪೆಗಳ ಹಸ್ತದಿಂದ ಆ ಮಗಳನ್ನು ಆರೋಗ್ಯವನ್ನು ದಯಪಾಲಿಸ್ರಿ. ಅತಿ ಬೇಗನೆ ಗುಣಮುಖಳಾಗಿ ನಿನ್ನನ್ನು ಆರಾಧಿಸುವಂತ ಭಾಗ್ಯ ಮಗಳಿಗೆ ದಯಪಾಲಿಸ್ರಿ. ಮತ್ತು ನನ್ನ ತಾಯಿಗೆ ಕೂಡ ಆರೋಗ್ಯ ಚೆನ್ನಾಗಿಲ್ಲ ದೇವ, ಆಕೆಯನ್ನು ಕೂಡ ನೀವು ಮುಟ್ಟ್ರಿ, ಆಶೀರ್ವದಿಸ್ರಿ, ಸ್ವಸ್ಥತೆಯನ್ನು ನೀಡ್ರಿ, ಸಂಪೂರ್ಣವಾದ ಆರೋಗ್ಯವನ್ನು ಕೊಟ್ಟು ಆರೋಗ್ಯ ದೇಹದಿಂದ ನಿನ್ನನ್ನು ಸ್ತುತಿಸುವುದಕ್ಕೆ ಸಹಾಯ ಮಾಡ್ರಿ. ಮಹಾಲಕ್ಷ್ಮಿ ಅವರಿಗೆ ಕೂಡ ದೇವ ಆರೋಗ್ಯ ಇಲ್ಲ, ಆ ಮಗಳನ್ನು ಕೂಡ ನೀವು ಆಶೀರ್ವದಿಸ್ರಿ, ಬಲಪಡಿಸ್ರಿ. ಆ ಮಗಳಿಗೆ ಕೂಡ ನೀವು ಜೊತೆಗಾರರಾಗಿದ್ದು ಕೂಡ ನಡೆಸಬೇಕೆಂಬುದಾಗಿ, ಮುಟ್ಟಿ ಗುಣಪಡಿಸಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ದಿಂದಪ್ಪ ಅವರಿಗೆ ಕೂಡ ಆರೋಗ್ಯ ಸರಿಯಾಗಿಲ್ಲ ದೇವ, ಆ ಮಗಳನ್ನು ಕೂಡ ನೀವು, ಆ ಮಗನನ್ನು ಕೂಡ ನೀವು ಆಶೀರ್ವದಿಸ್ರಿ. ನಿಮ್ಮ ಕೃಪೆಗಳ ಹಸ್ತದಿಂದ ಮುಟ್ಟ್ರಿ, ಗುಣಪಡಿಸ್ರಿ. ಅತಿ ಬೇಗನೆ ಗುಣ ಹೊಂದಿಕೊಂಡು ದೇವ ಮತ್ತು ನಿನ್ನನ್ನು ಮಹಿಮೆ ಪಡಿಸುವಂತ ಭಾಗ್ಯ ಮಗನಿಗೆ ಅನುಗ್ರಹಿಸಬೇಕೆಂಬುದಾಗಿ ನಿನ್ನನ್ನು ಬೇಡಿಕೊಳ್ತಾ ಇದ್ದೇನೆ ದೇವ. ಅದೇ ರೀತಿಯಾಗಿ ಹುಬ್ಳಿಯಲ್ಲಿರ್ತಕ್ಕಂಥ ಲೀಲಾವತಿ ಅವರಿಗೆ ಕೂಡ ಆರೋಗ್ಯ ಚೆನ್ನಾಗಿಲ್ಲ ಎಂಬುದಾಗಿ ಕೇಳಿದ್ದೇನೆ. ಆ ಮಗಳನ್ನು ಕೂಡ ನೀವು ಆಶೀರ್ವದಿಸ್ರಿ, ಬಲಪಡಿಸ್ರಿ. ಆ ಮಗಳಿಗೆ ಬೇಕಾಗಿರ್ತಕ್ಕಂಥ ನಿನ್ನ ನಾಮವನ್ನು ಕೊಂಡಾಡುವಂತ ಭಾಗ್ಯ ಅನುಗ್ರಹಿಸಬೇಕೆಂಬುದಾಗಿ ಬೇಡ್ತಾ ಇದ್ದೇನೆ. ಇನ್ನು ಅನೇಕರು ಯಾರ್ಯಾರಿದ್ದಾರೋ ದೇವ, ಅನಾರೋಗ್ಯವಾಗಿ ಎಲ್ಲರನ್ನು ನೀವು ಮುಟ್ಟಿ ಸ್ವಸ್ಥ ಮಾಡ್ಬೇಕೆಂಬುದಾಗಿ ಬೇಡುತ್ತಾ ಸಮಸ್ತವನ್ನು ನಿನ್ನ ಕೈಗೊಪ್ಪಿಸಿಕೊಡುತ್ತಾ ಈ ಚಿಕ್ಕ ಪ್ರಾರ್ಥನೆ ನಿಮ್ಮ ಮುದ್ದು ಮಗನು ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವಪ್ಪ ತಂದೆ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ಅನ್ಯೋನ್ಯತ ಸಹವಾಸವು ಈಗಲೂ ಯಾವಾಗಲೂ ಸದಾಕಾಲ ನಮ್ಮೊಂದಿಗೆ ನೆಲೆಯಾಗಿ ಇದ್ದು ನಡೆಸಲಿ ಸ್ವಾಮಿ, ಆಮೇನ್. ಎಲ್ಲರಿಗೆ ವಂದನೆಗಳಪ್ಪ.